ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ವಂಡಾರು. ಮಂಡ್ಯ ಜಿಲ್ಲೆಯ ಮದ್ದೂರು ಪಟ್ಟಣ ಇಷ್ಟು ದಿವಸ ಮದ್ದೂರು ಪಟ್ಟಣ ಶಾಂತವಾಗೇ ಇತ್ತು. ಆದರೆ ಗಣೇಶೋತ್ಸವ ಮೆರವಣಿಗೆಯಲ್ಲಿ ಅಲ್ಲಿ ಕಲ್ಲು ತೂರಾಟವನ್ನು ನಡೆಸಿದವರು ಯಾರು ಸದ್ಯಕ್ಕಿರುವಂಥ ಪ್ರಶ್ನೆ. ಇದೇ ಕಲ್ಲು ತೂರಾಟದಿಂದ ಗಲಾಟೆ ಕೂಡ ನಡೀತು. ದೊಡ್ಡ ಮಟ್ಟದಲ್ಲಿ ಅವಾಂತರಗಳು ಕೂಡ ಸೃಷ್ಟಿಯಾಗ್ಬಿಡ್ತು. ಶಾಂತವಾಗಿ ಇರಬೇಕಾಗಿದ್ದಂಥ ಪಟ್ಟಣ ಅದು ಸಂಭ್ರಮದಿಂದ ಗಣೇಶೋತ್ಸವವನ್ನು ಆಚರಿಸಲಾಗ್ತಾ ಇತ್ತು. ಆದರೆ ಇಲ್ಲಿ ಈ ಕಿಡಿಗೇಡಿ ಕೃತ್ಯವನ್ನು ಮಾಡಿದವರು ಯಾರು ಎನ್ನುವಂಥ ಪ್ರಶ್ನೆ ಸದ್ಯ ಎಲ್ಲರನ್ನ ಕಾಡ್ತಾ ಇದೆ. ಇದೇ ವಿಚಾರದ ಕುರಿತಂತೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಮದ್ದೂರು ಕೊತ ನಿಷೇಧಾಜ್ಞೆ ಕಂಟಿನ್ಯೂ. ಮಂಡ್ಯ ಜಿಲ್ಲೆಯ ಮದ್ದೂರು ಪ್ರಕ್ಷುಬ್ಧವಾಗಿದೆ. ನಾಳೆವರೆಗೂ ಕೂಡ ಇಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಗಣಪತಿ ಮೆರವಣಿಗೆ ವೇಳೆಯಲ್ಲಿ ಕಲ್ಲು ತೂರಿದ 21 ಮಂದಿ ಈಗ ಜೈಲಿಗೆ ಹೋಗಿದ್ದಾರೆ. ಕಲ್ಲು ತೂರಾಟ ನಡೆಸಿದ್ದ 26 ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 500 ಹಿಂದೂ ಕಾರ್ಯಕರ್ತರ ವಿರುದ್ಧ ಪ್ರಕರಣ ದಾಖಲಾಗಿರುವಂಥದ್ದು. ಮದ್ದೂರು ಹೋಬಳಿ ಕೇಂದ್ರಗಳು ಸ್ವಯಂ ಪ್ರೇರಿತವಾಗಿ ಇವತ್ತು ಬಂದ್ಗೆ ಕರೆಯನ್ನ ಕೊಡಲಾಗಿತ್ತು. ಹಿಂದೂ ಪರ ಸಂಘಟನೆಯವರು ಕರೆ ಕೊಟ್ಟಂತ ಬಂದ್ಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗಿದೆ. ಡಿಸಿಎಸ್ಪಿ ಸಚಿವರ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಶಾಂತಿ ಸಭೆ ನಡೆಸುವಂತ ಕೆಲಸ ಆಗಿದೆ. ನಿಜಕ್ಕೂ ಕೂಡ ಶಾಂತಿ ನೆಲೆಸಬೇಕಿದೆ ಮದ್ದೂರಿನಲ್ಲಿ. ಹಿಂದೆಂದೂ ಕೂಡ ಮದ್ದೂರು ಪಟ್ಟಣ ಇಂಥ ಒಂದು ಘಟನೆಯನ್ನ ಕಂಡಿರಲಿಲ್ಲ. ಕಳೆದ ಬಾರಿ ನಾಗಮಂಗಲದಲ್ಲಿ ಇದೇ ರೀತಿಯಾದಂಥ ಘಟನೆ ಆಗಿತ್ತು ಕಳೆದ ವರ್ಷ. ಆದರೆ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವಂಥ ಎಲ್ಲ ಗಣೇಶೋತ್ಸವಗಳು ಕೂಡ ಶಾಂತಿಯುತವಾಗಿ ನಡೆಯುತ್ತೆ, ಸಂಭ್ರಮದಿಂದ ನಡೆಯುತ್ತೆ, ಅದ್ದೂರಿಯಾಗಿ ನಡೆಯುತ್ತೆ ಅಂತೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆದರೆ ಇಲ್ಲಿ ಗಣೇಶ ಮೂರ್ತಿಯ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಕಲ್ಲು ತೂರಿದವರು ಯಾರು ಸದ್ಯಕ್ಕಿರುವಂಥ ಪ್ರಶ್ನೆ. ಹಾಗೆಯೇ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಂಡ್ಯ ಜಿಲ್ಲೆಯ SP ಮಲ್ಲಿಕಾರ್ಜುನ ಬಾಲದಂಡಿ ಸೇರಿದಂತೆ ರಾಜಕೀಯ ನಾಯಕರುಗಳು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ನಮ್ಮ ಇಲಾಖೆಯವರು ಪೊಲೀಸ್ನವರು ಪರಿಶೀಲನೆ ಮಾಡ್ತಿದ್ದಾರೆ. ಒಂದು ವೇಳೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಆ ಥರ ಆಗಿದೆ ಅಂತಂದರೆ ಯಾರು ಪೂರ್ವ ನಿಯೋಜಿತ ಮಾಡಿದವ್ರು ಯಾರಾದರೂ ಇರಬೇಕಲ್ಲ, ಅವರನ್ನು ಐಡೆಂಟಿಫೈ ಮಾಡ್ತೀವಿ, ಅವ್ರ ಮೇಲೆ ಕಾನೂನಿನ ಕ್ರಮ ತಗೊತೀವಿ. ಪ್ರತಿಕ್ರಿಯೆ ಕೊಡೋದನ್ನಲ್ಲ, ಕಲ್ಲು ಹೊಡೆದಿದ್ದನ್ನು ಸಹಿಸ್ಕೊಂಡಿರಬೇಕು ಅನ್ನೋದು ಹೇಡಿಗಳು ಮಾತ್ರ ಹೇಳೋ ಕೆಲಸ. ಹೇಡಿಗಳು ಮಾತ್ರ ಹಂಗೆ ಹೇಳ್ತಾರೆ, ಕಲ್ಲು ಹೊಡೆದು ಸಹಿಸ್ಕೊಳ್ಳಿ, ಒಂದು ಕೆನ್ನೆಗೆ ಹೊಡೆದು ಇನ್ನೊಂದು ಕೆನ್ನೆ ಕೊಡಿ, ಅದೆಲ್ಲ ಹೇಡಿಗಳು ಹೇಳೋ ಕೆಲಸ. ಆ ಹೇಡಿಗಳು ರೀತಿಯಲ್ಲಿ ಗೃಹ ಸಚಿವರು ಮಾತಾಡಬಾರ್ದು. ಅವ್ರ ಸಾಮರ್ಥ್ಯವನ್ನು ಯಾರು ಕಲ್ಲು ಹೊಡೆದು ಅವನ ಮೇಲೆ ತೋರಿಸ್ಲಿ, ಯಾರು ಪೆಟ್ರೋಲ್ ಬಾಂಬ್ ಹಾಕ್ತಾ ಅವನ ಮೇಲೆ ತೋರಿಸ್ಲಿ, ಯಾರು ಮಕ್ಕಳಿಗೆ ವಿಷಬೀಜ ಬಿತ್ತಿದ್ದಾರೆ, ಗಣಪತಿಯ ವಿಗ್ರಹಕ್ಕೆ ಒಗಿಬೇಕು ಅನ್ನೋ ಅವ್ರ ಮೇಲೆ ತೋರಿಸ್ಲಿ. ಅವ್ರ ಸಾಮರ್ಥ್ಯವನ್ನು ಪಾಕಿಸ್ತಾನ ಜಿಂದಾಬಾದ್ ಅವ್ರ ಮೇಲೆ ತೋರಿಸ್ಲಿ, ಭಾರತ್ ಮಾತಾ ಕಿ ಜೈ ಅನ್ನೋರ ಮೇಲೆ ತೋರಿಸೋದು ಬೇಡ. ಲೈಟ್ ಆಫ್ ಮಾಡಿರೋದು ಸ್ವಲ್ಪ ನಮ್ಗೆ ಡೌಟ್ ಆಗ್ತಾಯಿದೆ. ಪ್ಲ್ಯಾನ್ ಇರ್ಬೋದಾ ಏನು ಅಂತ ಸ್ವಲ್ಪ ಡೌಟ್ ಆಗ್ತಾಯಿದೆ. ಅದನ್ನು ವೆರಿಫೈ ಮಾಡಿ ಅದರಿಂದ ಯಾರಿದ್ದಾರೆ. ಈಗೇನಾಗಿದೆ, ನಮಗೆ ನಾವು ವಿಶೇಷವಾಗಿ ನಾವು ಏನೀಗ ಅರೆಸ್ಟ್ ಮಾಡಿದ್ದೇವೆ, ಎಲ್ಲರನ್ನೂ ಸಹ ವಿತ್ ಎವಿಡೆನ್ಸ್ ಯಾರ್ಯಾರು ಕಲ್ಲು ತೂರಾಟದಲ್ಲಿ CCTV ಇತ್ತು, ವೀಡಿಯೋಗಳಿತ್ತು ನೋಡಿ ಪ್ರಾಪರಾಗಿ ಅದನ್ನು ಅನಲೈಸ್ ಮಾಡಿಬಿಟ್ಟೆ ಮಾಡಿದ್ದೇವೆ. ಜೊತೆಗೆ ಒಂದು ಈಗ ಮೇಲ್ನೋಟ ಕಂಡವ್ರದಂತ ಮಾಡಿದೆ. ಏನಾದರೂ ಬ್ಯಾಕ್ಗ್ರೌಂಡಲ್ಲಿ ಯಾರು ಇದ್ದಾರಾ, ನೀವೇನಾರು ಹೇಳೋದು ಡೌಟ್ ಪಡ್ತಾ ಇರೋದಾರ, ಪ್ರೀ ಪ್ಲ್ಯಾನ್ಡ್ ಇದೆಯಾ, ಆ ಥರ ಇದ್ದರೆ ಅದನ್ನು ಸಹ ಕೂಲಂಕುಷವಾಗಿ ತನಿಖೆ ಮಾಡಿ. ಯಾಕಂದರೆ ಈಗ ನಾವು ಮೇಯ್ನ್ ಸಿಚುವೇಷನ್ನ ನಾವು ಹ್ಯಾಂಡಲ್ ಮಾಡುವಂಥದ್ದು ನಾವು ಮೇಯ್ನು ಇದಕ್ಕೆ ಒತ್ತು ಕೊಡ್ತಾ ಇದ್ವಿ. ತನಿಖೆ ಒಂದು ಟೀಮ್ ಮಾಡ್ತಾಯಿದ್ದಾರೆ. ಆದರೂ ಸಹ ಅದ್ರ ಇನ್ನೂ ಹೆಚ್ಚದಾಗಿ ನಾವು ಗಮನ ಕೊಡಲಿಕ್ಕೆ ಇನ್ನೂ ಮಾಡಿಕೊಂಡು ನೋಡ್ಬಿಟ್ಟು ನಿಮ್ಗೆ ಗಮನ. ಈಗ 144 ಮೊನ್ನೆ 7ನೇ ತಾರೀಕು ರಾತ್ರಿ ಘೋಷಣೆಯಾಗಿ ನಾಳೆ ಬೆಳಿಗ್ಗೆ 6 ಗಂಟೆ ತನಕ ಅದು 144 ಸದ್ಯಕ್ಕೆ ಜಾರಿಲಿದೆ. ಮತ್ತು ಲಿಕ್ಕರ್ ಬ್ಯಾನ್ ಆರ್ಡ್ರ್ ಏನು ಜಿಲ್ಲಾಧಿಕಾರಿಗಳು ಮಾಡಿದರು ಅದು ಸಹ ನಾಳೆ ಮಿಡ್ನೈಟ್ ತನಕ ಇದೆ. ದಿನ ಮದ್ದೂರು ಟೌನ್ನಲ್ಲಿ ಬಂದ್ಗೆ ಕರೆ ನೀಡುವುದಾಗಿ ಮತ್ತು ನಾಳೆ ಮದ್ದೂರು ಟೌನ್ನಲ್ಲಿ ವಿಸರ್ಜನೆ ಸಾಮೂಹಿಕವಾಗಿ ನಾವೆಲ್ಲರೂ ವಿಸರ್ಜನೆ ಮಾಡುವ ಮೂಲಕ ಏನು ಘಟನೆಯಾಗಿದೆ ಅದನ್ನು ಖಂಡಿಸ್ತೀವಿ ಅಂತೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ಅದನ್ನು ಆಧರಿಸಿ ನಾವು ಪೊಲೀಸ್ ಕಡೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮುಖ್ಯವಾಗಿ ಇವತ್ತು ಏನು ಬಂದ್ಗೆ ಕರೆ ಹಿನ್ನೆಲೆಯಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ನಾಳೆ ಬೆಳಗ್ಗೆ 6 ಗಂಟೆಗೆ ನಿಷೇಧಾಜ್ಞೆ ಇರ್ತದೆ. ಮತ್ತು ಲಿಕ್ಕರ್ ಸೇಲ್ ಮತ್ತು ಏನು ಶಾಪ್ಗಳು ಇದ್ದಾವೆ ಕ್ಲೋಸರ್ ಆದೇಶವನ್ನು ಇವತ್ತು ಮತ್ತು ನಾಳೆ ಬಂದಿರ್ತದೆ. ಮದ್ದೂರು ಗಲಾಟೆ ಈಗಾಗಲೇ
ಕಂಟ್ರೋಲ್ಗೆ ಬಂದಿದೆ. ಇವತ್ತು ಶಾಂತಿ ಸಭೆಯನ್ನು ನಮ್ಮ ಜಿಲ್ಲಾ ಸಚಿವರು ಕೂಡ ಮಾಡ್ತಾ ಇದ್ದಾರೆ. ಎರಡೂ ಸಮುದಾಯದವರು ಶಾಂತಿಯಿಂದ ಹೋಗಬೇಕು ಅಂತೇಳಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಈ ಮಧ್ಯೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಯಾವುದೇ ಕಾರಣಕ್ಕೂ ನಾವು ರಕ್ಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಯಾರೇ ಇರಲಿ, ಹಿಂದೂಗಳಿರಲಿ, ಮುಸಲ್ಮಾನರಿರಲಿ, ಯಾರೇ ಇರಲಿ, ಅವರಿಗೆ ಕಾನೂನಿನ ಪ್ರಕಾರ ಮುಲಾಜಿಲ್ಲದೆ ಶಿಸ್ತಿನ ಕ್ರಮ ತಗೊಳ್ತೀವಿ. ಇವತ್ತು ನಾವು ಎಲ್ಲ ಇಡೀ ರಾಜ್ಯದಲ್ಲಿ ಶಾಂತಿಯಿಂದ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಸಣ್ಣ ಒಂದು ಊರಿನಲ್ಲಿ ಈ ರೀತಿ ಗಲಾಟೆ ಮಾಡೋದಕ್ಕೆ ಅವರು ಮಾಡ್ತಾರೆ ಅಂತಂದಾಗ ಅವ್ರನ್ನ ಸುಮ್ಮನೆ ನಾವು ಬಿಡೋಕ್ಕಾಗತ್ತಾ? ಈಗಾಗಲೇ 15 ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಕೂಡ ಅವರು ಯಾರು 4-5 ಜನ ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ಹುಡುಕಿ ಅರೆಸ್ಟ್ ಮಾಡ್ತಾರೆ. ಕಾನೂನಿನ ಕ್ರಮ ಒಂದು ಕಡೆ ಮಾಡ್ತೀವಿ, ಇನ್ನೊಂದು ಕಡೆ ಶಾಂತಿಯಿಂದ ಇರಬೇಕಲ್ವ. ಇವರು ಕಲ್ಲು ಎಸೆಯೋದು ಮಾಡೋದು ಈ ರೀತಿ ಎಲ್ಲ ಪ್ರಚೋದನೆ ಮಾಡಿದರೆ ಸುಮ್ಮನೆ ಬಿಡೋದಿಲ್ಲ, ಅವ್ರು ಯಾರೇ ಇರಲಿ. ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಶಾಂತಿಯಿಂದ ಹೋಗಬೇಕು ಅಂತ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಿದೆ. ಆದರೆ ಇಲ್ಲಿ ಈ ಘಟನೆಯಿಂದ ಅನೇಕ ಬೆಳವಣಿಗೆಗಳಾಗುತ್ತೆ. ಆಮೇಲೆ ಹೊರಗಡೆಯಿಂದ ಹೋಗಿ ಗಲಾಟೆ ಮಾಡೋದು, ಪ್ರಚೋದನೆ ಮಾಡೋದು ಈ ರೀತಿ ಎಲ್ಲ ಕೂಡ ಮಾಡಬಾರ್ದು. ಇದೆಲ್ಲವನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಗಣೇಶೋತ್ಸವದ ಮೇಲೆ ಟಾರ್ಗೆಟ್ ಮಾಡಿದವರು ಯಾರು? ಇದೊಂದು ಪೂರ್ವ ನಿಯೋಜಿತ ಕೃತ್ಯವ? ಸಾರ್ವಜನಿಕವಾಗಿ ಗಣೇಶೋತ್ಸವವನ್ನು ಆಚರಿಸೋಕೆ ಭಾರತದಲ್ಲಿ ದೊಡ್ಡದೊಂದು ಕಾರಣ ಇದೆ. ಈ ಹಿಂದೆ ಸ್ವತಂತ್ರ ಹೋರಾಟದ ಸಂದರ್ಭದಲ್ಲಿ ಸಾರ್ವಜನಿಕರನ್ನ ಸಂಘಟಿಸುವಂತ ಕಾರಣಕ್ಕಾಗಿ ಬಾಲಗಂಗಾಧರ ತಿಲಕ್ ಅವರು ಸಾರ್ವಜನಿಕ ಗಣೇಶೋತ್ಸವವನ್ನು ಮಹಾರಾಷ್ಟ್ರದ ಪುಣೆಯಲ್ಲಿ ಆರಂಭ ಮಾಡಿದ್ರು. ಆದರೆ ಈಗ ಎತ್ತ ಸಾಗ್ತಾ ಇದೆ ಅದು ಇಲ್ಲಿರುವಂಥ ಪ್ರಶ್ನೆ. ಇದು ಮಾತನಾಡಿಸ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ, ಅವ್ರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಹಿಂದೂ ಪರ ಸಂಘಟನೆಯ ಮುಖಂಡರಾಗಿರುವಂತಹ ತೇಜಸ್ ಗೌಡರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಧಾರ್ಮಿಕ ಮುಖಂಡರಾಗಿರುವಂಥ ಶಫೀಲಾ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಶಫೀಲಾ ಸರ್, ಗಮನಿಸ್ತಾ ಇದ್ರಿ, ಗಣೇಶೋತ್ಸವ ಅತ್ಯಂತ ಸಂಭ್ರಮ ಸಡಗರದಿಂದ ನಡೀತಾ ಇತ್ತು, ಮೆರವಣಿಗೆ ಕೂಡ ಅತ್ಯಂತ ಅದ್ಧೂರಿಯಾಗಿ ಸಾಕ್ತಾ ಇತ್ತು. ಮದ್ದೂರಿನ ಆ ಪಟ್ಟಣದ ಹೆಸರು, ಆ ಏರಿಯಾದ ಹೆಸರು ರಾಮ ರಹೀಂ ನಗರ ಅಂತೇಳಿ ಸರ್. ಇಲ್ಲಿ ರಾಮ ಮತ್ತು ರಹೀಮ ಒಟ್ಟಿಗೆ ಬಾಳೋದನ್ನು ಜನ ಇಷ್ಟಪಡೋದಿಲ್ವಾ ಸರ್? ಹೇಗೆ ನೋಡಿ, ನೀವು ಹೇಳಿದಂಗೆ ಅದು ರಾಮ್ ರಹೀಂ ನಗರ ಒಂದೇ ಅಲ್ಲ, ಪೂರ್ತಿ ಮಂಡ್ಯ, ಮೈಸೂರು, ಮದ್ದೂರು ಈ ಇಲಾಖೆಗಳೆಲ್ಲ ಕರ್ನಾಟಕನೇ ಶಾಂತಿಪ್ರಿಯ ಜನ. ಓಕೆ, ಈಗ ಯು ಪಿನಲ್ಲಿ, ಅಲ್ಲಿ ಗುಜರಾತ್ನಲ್ಲಿ ಎಲ್ಲ ಕಿತ್ತಾಡಿ ಸಾಯ್ತಾ ಇದ್ದಾರಲ್ಲ, ಆ ಥರ ಇಲ್ಲಿ ಕಿತ್ತಾಡಿ ಸಾಯೋದಕ್ಕೆ ಯಾರಿಗೂ ಇಷ್ಟ ಇಲ್ಲ, ಬೆಂಕಿ ಇಡೋಕ್ಕೂ ಯಾರಿಗೂ ಇಷ್ಟ ಇರಲ್ಲ. ಓಕೆ, ಇಲ್ಲಿ ಅದರಲ್ಲೂ ಈ ಒಂದು ಮಂಡ್ಯ, ಮೈಸೂರು, ಮದ್ದೂರೆಲ್ಲ ಇನ್ನೂ ಜಾಸ್ತಿ ಶಾಂತಿಪ್ರಿಯ ಜನ, ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ. ಓಕೆ, ಒಂದು ಎರಡನೇದೇನೆಂದರೆ, ಗಣೇಶನ ಮೆರವಣಿಗೆ ಹೋಗುವಾಗ ಅದು ಯಾರಿಗೆ ಬೇಡ ಅಂತ ಅಂದರೆ, ನಮಗೆಲ್ಲ ಗೊತ್ತಿರೋದೆ, ನಮ್ಮ ಎದುರುಗಡೆನೇ ಹೋಗುತ್ತೆ, ನಾವೇ ಅಲ್ಲಿ ನಿಂತ್ಕೊಂಡು ಬೇಕಾದಷ್ಟು ಸಲ ಅನುವು ಮಾಡಿಕೊಡ್ತೇವೆ. ಆಮೇಲೆ ಬಂದವ್ರಿಗೆ ಅಲ್ಲಿ ನಿನ್ನೆ ತೋರಿಸ್ತಾ ಇದ್ದಾರೆ, ಇವರು RSS ಒಂದು ದೊಡ್ಡ ಮೆರವಣಿಗೆ ಹೋಗ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ, ಮುಸಲ್ಮಾನರೆಲ್ಲ ಹೂ ಆಗ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ಯಾರೇ ಆಗಿರಲಿ, ಮುಸಲ್ಮಾನ ಆಗಿರಲಿ, ಕಲ್ಲು ಹೊಡೆದವನು ಅವನಿಗೆ ಯಾವತ್ತೂ ಮನ್ನಿಸ್ಬಾರ್ದು, ಕ್ಷಮಿಸಬಾರ್ದು. ಹಿಂದೂಗಳು ಆ ಮೆರವಣಿಗೆಯಲ್ಲಿ ಹಿಂದೂಗಳಂತ ನಾನು ಹೇಳಲ್ಲ, ಯಾಕಂದರೆ ಹಿಂದೂಗಳಲ್ಲಿ ಯಾರು ಕಿಡಿಗೇಡಿಗಳಿದ್ದಾರೋ ಅವರು ಏನಾದರೂ ಅಲ್ಲಿ ಕಲ್ಲು ಹೊಡೆದಿದ್ರೆ, ಅಲ್ಲಿ ಜನ ಮಸೀದಿ ಮೇಲೆ ಕಲ್ಲು ಹೊಡೆದ್ರು ಅಂತ ಹೇಳ್ತಾ ಇದ್ದಾರೆ, ಅಲ್ಲಿನ ಮುಸಲ್ಮಾನರು. ಹಾಗೇನಾದರೂ ಹೊಡೆದಿದ್ರೆ ಅವ್ರಿಗೂ ಬಿಡಬಾರ್ದು. ಎರಡು ಕಡೆಯೂ ಯಾರು ಪ್ರಕ್ಷುಬ್ಧ ಸ್ಥಿತಿಗೆ ಕಾರಣರಾದರೂ, ಯಾರು ಕಲ್ಲು ಹೊಡೆದ್ರು, ಯಾತಕ್ಕೆ ಕಲ್ಲು ಹೊಡಿತಾರೆ? ಮಸೀದಿಗಾಗಲಿ, ಗಣೇಶನ ಮೇಲೆ ಆಗಲಿ. ಗಣೇಶನ ಇದು ಮೆರವಣಿಗೆ ಆಚರಣೆ ಮಾಡೋರು, ಪೂಜೆ ಮಾಡೋರು ಅವ್ರ ಇಷ್ಟ, ಪೂರ್ತಿ ಅದಕ್ಕೆ ಅವಕಾಶ ಇದೆ ನಮ್ಮ ಭಾರತದಲ್ಲಿ, ಕಾನ್ಸ್ಟಿಟ್ಯೂಷನಲ್ಲಿ. ಹಾಗೆ ಮಸೀದಿ ಆಗಲಿ, ನಮಾಜ್ ಮಾಡೋದಾಗಲಿ ಪೂರ್ತಿ ಅವಕಾಶ ಇದೆ, ಸ್ವಾತಂತ್ರ್ಯ ಇದೆ. ಯಾರಿಗೂ ಯಾರು ಕಲ್ವಡಿಬೇಕಾದ ಅವಶ್ಯಕತೆ ಇಲ್ಲ. ಯಾರು ಕಲ್ವಡಿದ್ದಾರೋ ಅಥವಾ ಯಾರು ಎತ್ತಿ ಕಟ್ತಾ ಇದ್ದಾರೋ ಅಥವಾ ಯಾರು ಅದನ್ನು ಪೆಟ್ರೋಲ್ ಸುಲಿಯೋ ಕೆಲಸ ಅಂತ ಹೇಳಿಕೆಗಳು ಕೊಡ್ತಾ ಇದ್ದಾರೋ ಈಗಲೂ ಅವ್ರಿಗೆ ಹೇಳೋದು ಒಂದೇ, ಇಂಥದ್ದು ಕೆಲಸಗಳು ಮಾಡೋಕ್ಕೆ ಹೋಗಬೇಡಿ, ಯಾವತ್ತಿದ್ರೂ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಅಲ್ಲಿ ಏನಿದ್ರು ಶಾಂತಿಗೋಸ್ಕರ ನೀವು ಶಾಂತಿ ನೆಲೆಸೋದಕ್ಕೆ ಏನು ಬೇಕು ಅದನ್ನು ಮಾಡಬೇಕು ಲೀಡ್ರುಗಳು. ಅಲ್ಲಿ ಲೀಡ್ರುಗಳು ಒಂದು ಪಕ್ಷ ವಹಿಸೋದು, ಮುಸಲ್ಮಾನ್ ಲೀಡ್ರು
ಮುಸಲ್ಮಾನರ ಪರ ವಹಿಸೋದು, ಹಿಂದೂ ಲೀಡ್ರುಗಳು ಹಿಂದೂಗಳ ಪರ ವಹಿಸೋದು. ನಾವೆಲ್ಲ ಬೇರೆ ಬೇರೆನಾ? ಬೇರೆ ಬೇರೆ ಏನೂ ಇಲ್ಲ, ನಾವೆಲ್ಲ ಒಂದೇ. ಗಣೇಶನ ಹಬ್ಬ ಮಾಡಿದೆ. ಈಗ ಒಂದು ನನ್ನ ಜಮೀನಿದೆ ಚಿಕ್ಕಬಳ್ಳಾಪುರದಲ್ಲಿ, ಅಲ್ಲಿ ಒಂದು ಸಪ್ಲಮ್ಮ ಗುಡಿ ಅಂತಿದೆ. ಸಪ್ಲಮ್ಮ ಗುಡಿಗೆ ಏನು ಮಾಡಬೇಕಾದ್ರೂ ಅಲ್ಲ, ಅನ್ನ ಸಂತರ್ಪಣೆ ಮಾಡಬೇಕಾದ್ರೆ ನನ್ನ ಹತ್ರ ತಗೊಂಡ್ಬಂದು ನನ್ನದೇ ಮಾಡ್ತಾರೆ, ಸಂತೋಷವಾಗಿ ಕೊಡ್ತೇನೆ, ಊಟ ಮಾಡ್ತಾರೆ. ಆಮೇಲೆ ಅಲ್ಲಿ ಹನುಮನ್ ದೇವಸ್ಥಾನ ಕಟ್ತಾ ಇದ್ದಾರೆ. ಮೊದಲನೇದಾಗಿ ನನ್ನ ಹತ್ರ ತಗೊಂಡೋಗಿ ಅದರಲ್ಲಿ ಚಂದ ತಗೊಂಡಿದ್ದಾರೆ, ದೊಡ್ಡದಾಗಿ ತಗೊಂಡಿದ್ದಾರೆ, ಕೊಟ್ಟಿದ್ದೇನೆ. ಏನು ಅದು ಮುಸಲ್ಮಾನ ಆಗಿ ಅದೆಲ್ಲ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರೂ ಅದೇ ರೀತಿ ನಡ್ಕೊಳ್ತಾ ಇರೋದು. ಯಾರು ಕಿಡಿಗೇಡಿಗಳಿದ್ದಾರೋ ಅವ್ರು ಮಾತ್ರ ಇಂಥ ಕೃತ್ಯಗಳಲ್ಲಿ ತೊಡಗ್ತಾರೆ. ಕಿಡಿಗೇಡಿಗಳಿಗೆ ಯಾವುದೇ ರೀತಿಯ ಇದು ಅವ್ರಿಗೆ ಈ ಕ್ಷಮಾಪಣೆ ಆಗಲಿ ಅಥವಾ ಲೀನಿಯನ್ಸಿ ಆಗಲಿ ಕೊಡಲೇಬಾರ್ದು. ಯಾವ ರೀತಿ ನಮ್ಮ ಹೋಮ್ ಮಿನಿಸ್ಟರ್ ಹೇಳಿದಾರೋ, ಅವ್ನು ಮುಸಲ್ಮಾನ ಆಗಿರಲಿ ಹಿಂದೂಗಳಾಗಿರಲಿ, ಮೊದಲು ಮಾಡಿದವನು ಆಮೇಲೆ ಮಾಡಿದವನು ಅಂತ ನೋಡಲೇಬಾರ್ದು. ಮೊದಲು ಮಾಡಿದವನಿಗೂ ಬಿಡಬಾರ್ದು, ಮೊದಲು ಮಾಡಿದವನಿಗೆ ಇನ್ನೂ ಜಾಸ್ತಿನೇ ಕಠಿಣವಾದ ಶಿಕ್ಷೆ ಕೊಡಬೇಕು. ಆಮೇಲೆ ಅದನ್ನು ನೋಡಿಬಿಟ್ಟು ಮತ್ತೆ ಮಾಡೋಕ್ಕೆ ಹೋದವ್ರಿಗೂ ಬಿಡಬಾರ್ದು. ಎರಡು ಕಡೆನೂ. ಈಗ ಯಾರು ಎತ್ಕಟ್ತಾ ಇದ್ದಾರೋ ಧೂರ್ತರು ವೋಟ್ಗೋಸ್ಕರ, ಅವ್ರಿಗೂ ಬಿಡಬಾರ್ದು. ಓಕೆ ತೇಜಸ್ ಗೌಡ್ರೆ, ಕಳೆದ ಬಾರಿ ನಾಗಮಂಗಲ, ಈ ಬಾರಿ ಮದ್ದೂರು, ಇದೊಂದು ಪೂರ್ವ ನಿಯೋಜಿತ ಕೃತ್ಯವ ಹೇಗೆ? ಸ್ವತಃ ಮಂಡ್ಯ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಚೆಲುವ ನಾರಾಯಣ ಸ್ವಾಮಿ ಅವರೇ ಸ್ಪಷ್ಟಪಡಿಸಿದ್ದಾರೆ, ಇದು ಪೂರ್ವ ನಿಯೋಜಿತ ಕೃತ್ಯ ಅಂತ. ಓಕೆ. ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರಿಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ. ಸರ್ಕಾರ ಅವ್ರದ್ದಿದೆ, ಗುಪ್ತಚರ ಇಲಾಖೆ ಅವ್ರದ್ದಿದೆ, ಪೊಲೀಸ್ ಇಲಾಖೆ ಅವ್ರದ್ದಿದೆ, ಖಂಡಿತ. ಹಾಗಾಗಿ ಅವ್ರಿಗೆ ಮಾಹಿತಿ ಇದೆ. ಪೂರ್ವ ನಿಯೋಜಿತ ಕೃತ್ಯ ಆಗಿದೆ ಅಂತಂದ್ರೆ ಯಾರು ಮಾಡಿರೋದು, ಯಾವಾಗ ಪ್ಲಾನ್ ಮಾಡಿದ್ರು, ರಾಜ್ಯದ ಗುಪ್ತಚರ ಇಲಾಖೆ ಏನ್ ಮಾಡ್ತಿತ್ತು, ರಾಜ್ಯದ ಗುಪ್ತಚರ ಇಲಾಖೆ ಕತ್ತೆ ಕಾಯ್ತಾ ಇದ್ರ, ಅಥವಾ ಗುಪ್ತಚರ ಇಲಾಖೆಗೆ ಸ್ಥಳೀಯರಿಗೆ ಏನ್ ಮಾಹಿತಿ ಇರ್ಲಿಲ್ವಾ? ನಾವು ಹಿಂದೂ ಸಂಘಟನೆ ಮತ್ತೆ ಯಾವುದೇ ಗಣೇಶ ಮಿತ್ರ ಮಂಡಳಿ ಗಣೇಶ ಕುಣಿಸ್ಬೇಕು ಅಂತಂದ್ರೆ ನೀವು ಆ ಸದಸ್ಯರನ್ನು ಕೇಳ್ಕೊಳ್ಳಿ ಒಂದು ಮಾತು. 108 ಸಮಸ್ಯೆಗಳನ್ನ ತಂದು ಕೊಡ್ತಾರೆ, 108 ನಿರ್ಬಂಧನೆಗಳನ್ನ ಹಾಕ್ತಾರೆ. ಸ್ಟೇಷನ್ಗೆ ಬರಬೇಕು, ಪರ್ಮಿಷನ್ ತಗೋಬೇಕು, BBMPಗೆ ಹೋಗಿ ಇಲ್ಲ DC ಆಫೀಸ್ಗೆ ಹೋಗಿ ನಮ್ಮ ಪರ್ಮಿಷನ್ ತಗೊಳ್ಳಿ. ಪರ್ಮಿಷನ್ ತಗೊಂಡ್ ಆದ್ಮೇಲೂ ಸಹ ಒಂದು ಕಮಿಟಿ ಮೀಟಿಂಗ್ ಅಂತ ಮಾಡೋದು. ಸ್ಥಳೀಯ ಠಾಣಾಧಿಕಾರಿಗಳು, ಪೊಲೀಸರು ಏನು ಅಂತಂದ್ರೆ ನೀವು ಈ ದಾರಿಲಿ ಹೋಗ್ಬಾರ್ದು, ನೀವು ಮಸೀದಿ ಮುಂದೆ ಟಮಟೆ ಹೊಡಿಬಾರ್ದು, ನೀವು ಮಸೀದಿ ಮುಂದೆ ಡ್ಯಾನ್ಸ್ ಮಾಡಬಾರ್ದು, ನೀವು ಮಸೀದಿ ಮುಂದೆ ಸೌಂಡ್ ಹಾಕ್ಬಾರ್ದು ಅಂತ ಇಷ್ಟೆಲ್ಲಾ ನಿರ್ಬಂಧನೆಗಳು ಹಾಕಿದ್ಮೇಲೂ ಸಹ ಹಿಂದೂಗಳು ಶ್ರದ್ಧೆ ಭಕ್ತಿಯಿಂದ ಹಬ್ಬ ಮಾಡಿಕೊಂಡು ಏನು ಮದ್ದೂರಲ್ಲಾಗಿರೋ ಘಟನೆ, ಮಸೀದಿ ಹತ್ರ ಹೋಗಬೇಕಾದ್ರೆ 100 ಮೀಟರ್ ಹಿಂದೆನೇನೆ ಟಮಟೆ ಹೊಡಿಯೋದನ್ನ ನಿಲ್ಸಿದ್ದಾರೆ. ಆಮೇಲೆ ಏನು DJ ಅದಿತ್ತು ಅದು ನಿಲ್ಸಿದ್ದಾರೆ. ಮೌನವಾಗಿ ಗಣೇಶನ್ ತಗೊಂಡು ಹೋಗುವಂತ ವ್ಯವಸ್ಥೆ ಇರುತ್ತೆ. ಈಗ ಮಾತ್ರ ಅಲ್ಲ, ಕಳೆದ 3-4 ವರ್ಷದಿಂದ ಇದೇ ಪದ್ಧತಿ. ಕೇವಲ ಗಣೇಶ ಹಬ್ಬಕ್ಕೆ ಮಾತ್ರನೇ ಅಲ್ಲ, ಒಂದು ಸಾವಾದ್ರೂ ಸಹ ಮಸೀದಿ ಮುಂದೆ ಟಮಟೆ ಹೊಡಿಬಾರ್ದು. ಈ ತರ ಆ ಪದ್ಧತಿಯಲ್ಲಿರೋದು. ನಾನ್ ಕೇಳೋದೇನು ಅಂತಂದ್ರೆ, ಏನಕ್ಕೆ ಮಸೀದಿ ಮುಂದೆ ಟಮಟೆ ಹೊಡಿಬಾರ್ದು, ಏನಕ್ಕೆ ಮಸೀದಿ ಮುಂದೆ ಡ್ಯಾನ್ಸ್ ಮಾಡಬಾರ್ದು? ನಮ್ಮ ಹಬ್ಬದ ವಾತಾವರಣ ಅಂದ್ರೆ ಹೇಗಿರುತ್ತೆ? ಹಬ್ಬದ ವಾತಾವರಣ ಅಂತ ಅನ್ಕೊಂಡು ಮೌನವಾಗಿ ಬಾಯಿಗೆ ಬಟ್ಟೆ ಕಟ್ಕೊಂಡು ಹೋಗಕ್ಕಾಗತ್ತಾ? ನಾವ್ ಯಾರು ಹಬ್ಬವನ್ನ ಆಚರಣೆ ಮಾಡ್ಲೇಬಾರ್ದಾ? ಪ್ರತಿ ಸತಿನೂ ಸಹ ನೋಡಿ, ರಾಜ್ಯದ ಗುಪ್ತಚರ ಇಲಾಖೆ ಏನಕ್ಕೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಅಂತಂದ್ರೆ, ಒಂದು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟಕ್ಕೆ ನಾಗಮಂಗಲದಲ್ಲಿ 2024 ಗಣೇಶ ಹಬ್ಬದ ಸಂದರ್ಭದಲ್ಲಿ ಪೆಟ್ರೋಲ್ ಬಾಂಬಿಂಗ್ ಆಗ್ತಾರೆ, ಕಲ್ಗಳನ್ನ ತೂರ್ತಾರೆ, ಹಿಂದೂಗಳ ಅಂಗಡಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಬೆಂಕಿ ಹಚ್ತಾರೆ, ಹಿಂದೂಗಳ ಗಾಡಿಗಳು ಧ್ವಂಸ ಮಾಡ್ತಾರೆ. ಇಷ್ಟು ದೊಡ್ಡ ವಿಚಾರ ಆಗಿದ್ರು ಸಹ, ಮತ್ತೆ ಕೆರೆಗೋಡಿನ ಭಗವಧ್ವಜ ವಿಚಾರ ಆಗಿದ್ದೆ, ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಉದಯಗಿರಿ ಅಂತ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನ್ ಇನ್ಸಿಡೆಂಟ್ ಆಗಿದೆ, ಇಷ್ಟೆಲ್ಲ ಆಗಿದ್ರು ಸಹ ಇವ್ರು ಯಾವ ಮಟ್ಟಕ್ಕೆ ಆಕ್ಷನ್ಗಳು ತಗೋಬೇಕಿತ್ತು? ಇವರು ಹಿಂದೂಗಳಿಗೆ ಇವರು ನಿರ್ಬಂಧನೆ ಹಾಕೋದು, ಹಿಂದೂಗಳಿಗೆ ಕಂಡೀಷನ್ ಹಾಕೋದು, ಹಿಂದೂಗಳನ್ನ ನೀವು ಪ್ರತಿ ಸತಿ ನೀವು ಅವ್ರನ್ನ ಒಂಥರ ಹೇಗೆ ಅಂತಂದ್ರೆ ಕಟ್ಟಾಕ್ಬಿಟ್ಟಿರ್ತೀರ. ಸ್ವತಂತ್ರವಾಗಿ ಹಬ್ಬ ಮಾಡೋದಿಕ್ಕೆ ಆಗಲ್ಲ. ಮಾಡೋದ್ ಬದಲು ನಾನು ಪೊಲೀಸ್ ಅಧಿಕಾರಿಗಳು ನಾನೊಂದು ಸಲಹೆ ಕೊಡಕ್ ಇಷ್ಟ. ಇವತ್ತು ದೇಶದಲ್ಲಿ ನಾವು ಸಂವಿಧಾನವ ತುಂಬಾ ಗೌರವ ಕೊಟ್ಟು ಏನಿದೆ ಎಲ್ಲಾನು ನಾವು ಹಿಂದೂಗಳು ಪಾಲನೆ ಮಾಡ್ತೀವಿ.
ಓಕೆ. ನೆಕ್ಸ್ಟ್ ನಮ್ಮ ಹಬ್ಬ ಹರಿದಿನ ಬಂದಾಗ ಇಲ್ಲಿ ಹೋಗ್ಬೇಡಿ ಅಲ್ಲಿ ಹೋಗ್ಬೇಡಿ ನೀವು ಹೇಳಕ್ ಹೋಗ್ಬೇಡಿ. ಯಾವ ಮಸೀದಿ ಇದೆ ದಯವಿಟ್ಟು ಆ ಮಸೀದಿಲಿ ಮತ್ತೆ ದರ್ಗಾ ಒಂದ್ಸತಿ ಪರಿಶೀಲನೆ ಮಾಡಿ. ಏನಕ್ಕೆ ಕಲ್ಗಳು ಇಟ್ಕೊಂಡಿದ್ದಾರೆ, ಇವರ ಉದ್ದೇಶ ಏನಿದೆ, ಏನಕ್ಕೆ ಆಲ್ರೆಡಿ ಅದು ಬೃಹತ್ ಆಕಾರದ ಮಸೀದಿ, ನೀವು ಕಲ್ಲು ಶೇಖರಣೆ ಮಾಡ್ಕೊಂಡು ಒಳಗಡೆ ಇನ್ನೊಂದು ಯಾವ್ದಾದ್ರು ಮಸೀದಿ ಕಟ್ಕೋತಿದ್ದೀರಾ. ಮಸೀದಿ ಮತ್ತೆ ದರ್ಗಾ ಇರೋದು ಪ್ರಾರ್ಥನೆ ಮಾಡೋದಿಕ್ಕೆ ಖಂಡಿತ ಅಲ್ವಾ, ನಾವು ಅದಕ್ಕೆ ಗೌರವ ಕೊಡ್ತೀವಿ, ಪ್ರಾರ್ಥನೆ ಮಾಡಬಹುದು. ಆದ್ರೆ ಒಳಗಡೆ ಆಗ್ತಿರೋ ಚಟುವಟಿಕೆ ಬಗ್ಗೆ ಏನಕ್ಕೆ ಪೊಲೀಸ್ ಇಲಾಖೆ ಗಮನ ಕೊಟ್ಟಿಲ್ಲ? ಪಾಯಿಂಟ್. ಶಫೀವುಲ್ಲಾ ಸರ್, ಈಗ ಒಂದು ಮಸೀದಿ ಒಂದು ದರ್ಗಾ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ವ್ಯಕ್ತಿ ಹೋಗ್ಲಿ, ಯಾವುದೇ ಧರ್ಮದ ವ್ಯಕ್ತಿ ಹೋಗ್ಲಿ, ಅಲ್ಲಿ ಧಾರ್ಮಿಕ ಭಾವನೆಗಳು ಬರಬೇಕು. ನಾನು ಕೂಡ ನಾಳೆ ಮಸೀದಿಯ ಮುಂದೆ ಹೋಗೋಕೆ ನನಗೆ ಭಯ ಆಗಬಾರ್ದು ಸರ್. ಆದರೆ ಇಲ್ಲಿ ಒಂದು ವಿಚಾರ ಅಂತ ಹೇಳಿದ್ರೆ ಮಸೀದಿಯ ಒಳಗಡೆ ಕಲ್ಲು ಹೇಗೆ ಬಂತು, ಲೈಟ್ ಆಫ್ ಮಾಡ್ಕೊಂಡು ಕಲ್ಲು ಹೊಡೆದ್ರು ಎನ್ನುವಂತ ಆರೋಪ ಹೆಂಗ್ ಸರ್ ಇದೆಲ್ಲ ಸಾಧ್ಯ? ಆಪಾದನೆ ಏನಿದೆ ಅಲ್ಲಿನ ಪೊಲೀಸ್ ನೋಡಬೇಕು. ಓಕೆ. ಈಗ ತಾನೇ ತೇಜಸ್ ಅವರು ಹೇಳಿದ್ರು ಬಹಳಷ್ಟು ಕಂಡೀಷನ್ಸು ಪೊಲೀಸ್ನವ್ರು ಹಾಕ್ತಾರೆ ಹಿಂದೂಗಳು ಮಾಡಬೇಕಾದ್ರೆ ಅಂತ. ಅವರಿಗೆ ಗೊತ್ತಿದ್ದು ಹೇಳಿದ್ರೋ ಗೊತ್ತಿಲ್ವೋ ಗೊತ್ತಿಲ್ಲ, ಮುಸಲ್ಮಾನ್ರು ಏನಾದರೂ ಮೆರವಣಿಗೆ ತೊಗೊಂಡೋದ್ರೆ ಅವ್ರ ಮೇಲೂ ಅಷ್ಟೇ ಕಂಡೀಷನ್ಸು, ಅದಕ್ಕಿಂತ ಜಾಸ್ತಿ ಕಂಡೀಷನ್ಸ್ ಇದೆ. ಒಂದು ದೇವಸ್ಥಾನದ ಎದುರುಗಡೆ ಮುಸಲ್ಮಾನರು ಯಾವುದಾದ್ರೂ ಮೆರವಣಿಗೆ ಹೋದರೆ ಅವ್ರ ಮೇಲೆ ಕಂಡೀಷನ್ಸ್ ಹಾಕ್ತಾರೆ ಪೊಲೀಸ್ನವರು. ಎರಡನೇದು, ಮುಸಲ್ಮಾನರು ಕೊಂಡಾಡಿದ್ರೆ, ಮುಸಲ್ಮಾನರು ಅಲ್ಲಿ ಏನಾದರೂ ವಾದ್ಯ ಹೊಡೆದ್ರೆ ಅವ್ರಿಗೂ ಕಂಡೀಷನ್ಸ್ ಹಾಕ್ತಾರೆ. ಆ ರೀತಿ ಇದೆ. ಎರಡನೇದು, ಯಾವುದೇ ಮಸೀದಿನಲ್ಲಿ ತೇಜಸ್ ಅವರು ನೋಡಿರ್ತಾರೆ, ನನಗೆ ಆಶ್ಚರ್ಯ ಆಗುತ್ತೆ, ನೋಡಿದರೆ ಗೊತ್ತಿರುತ್ತೆ, ಯಾವುದೇ ಮಸೀದಿಯಲ್ಲಿ ಯಾವುದೇ ದರ್ಗಾಲಿ ಕಲ್ಲಿಗಳು ಇಟ್ಕೊಳ್ಳೋಕೆ ಚಾನ್ಸೇ ಇಲ್ಲ, ಎಲ್ಲೂ ಕಲ್ಲಿರೋದಿಲ್ಲ. ಶಫಿ ಸರ್, ನಾನು ಒಂದು ವಿಜುವಲ್ ಅನ್ನ ತೋರಿಸ್ತೀನಿ, ಗಮನಿಸ್ತಾ ಇರ್ಬೋದು ಸರ್. ಗಣೇಶೋತ್ಸವ ಮೆರವಣಿಗೆಯ ಸಂಭ್ರಮಾಚರಣೆ ಸಾಕ್ತಾ ಇರುವಂತ ಮೆರವಣಿಗೆ ಅದು. ಸಾಕಷ್ಟು ಜನ ಸೇರಿದ್ದಾರೆ, ಗಣೇಶ ವಿಗ್ರಹ ಇದೆ ನೋಡಿ ಸರ್. ಮುಂದ್ಗಡೆ ಇರುವಂತ ಬಿಲ್ಡಿಂಗ್ ಇದೆಯಲ್ಲ ಅದು ಮಸೀದಿ, ಅಲ್ಲಿಂದ ಒಂದು ಕಲ್ಲು ತೂರಿ ಬರುತ್ತೆ. ಯಾರು ಸರ್ ಎಸ್ದ್ರು? ಹಾಗಾದ್ರೆ ಲೈಟ್ ಆಫ್ ಆಗಿದೆ, ಮಸೀದಿಯ ಲೈಟ್ ಆಫ್ ಆಗಿದೆ ಸರ್, ನೀವು ಕೂಡ ನೋಡ್ತಾ ಇದ್ದೀರಿ. ಸ್ಪಷ್ಟವಾಗಿ ನಿಮಗೆ ಕಲ್ಲು ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು, ನಾನೇ ಒಂದು ಮಸೀದಿಗೆ ಪ್ರೆಸಿಡೆಂಟ್ ಆಗಿದ್ದೇನೆ, ಇನ್ನೊಂದು ಮಸೀದಿಗೆ ಸೆಕ್ರೆಟರಿ ಆಗಿದ್ದೇನೆ ಒಂದು 40 ವರ್ಷದಿಂದ. ಇವ್ರಿಗೆ ಗೊತ್ತಿದೆ, ಗೊತ್ತಿದೆ. ಮಸೀದಿಯಲ್ಲಿ ಕಲ್ಲುಗಳು ತಗೊಂಡೋಗಕ್ಕೂ ಆಗಲ್ಲ, ಇಟ್ಕೊಳ್ಳಕ್ಕೂ ಆಗಲ್ಲ. ಹೌದು ಸರ್, ನಿಮ್ಮ ಮಸೀದಿಯಲ್ಲಿ ಇಲ್ಲ ಇರಬಹುದು ಸರ್, ಬಟ್ ಆ ಮಸೀದಿಯಲ್ಲಿ ಇತ್ತಲ್ಲ. ಯಾವುದೇ ಮಸೀದಿ ಇದ್ರೂ ಕಲ್ಲಿನ ವ್ಯವಸ್ಥೆ ಇರಲ್ಲ ಅಲ್ಲಿ. ಹೇಳ್ಬಿಡ್ತೀನಿ. ಒಂದು ಎರಡನೇದೇನಂದ್ರೆ, ಯಾವನೇ ಕಲ್ಲು ಹೊಡೆದಿರ್ಲಿ ಮಸೀದಿನಲ್ಲಿ ಕಲ್ಲಿರಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಆದ್ರೆ ನನ್ನ ಮಾತಿನ ಮೇಲೆ ಹೋಗ್ಬೇಡಿ ಸ್ವಾಮಿ. ಮಸೀದಿನಲ್ಲಿ ಕಲ್ಲಿರಲ್ಲ ಅಂತ ಹೇಳ್ತಾ ಇರೋದು ಸತ್ಯ. ಆದ್ರೂ ಮಸೀದಿಯಲ್ಲಿ ಕಲ್ಲಿದ್ಯಾ, ಯಾಕೆ ಬಿಡ್ಬೇಕು ಅವ್ರಿಗೆ? ಯಾಕೆ ಬಿಡಬೇಕು? ಕಾನೂನು ಇಲ್ವಾ? ಹೌದು, ವ್ಯವಸ್ಥೆ ಇಲ್ವಾ? ಬಿಡಬೇಡಿ. ಆಮೇಲೆ ಕಲ್ಲು ಬಂದಿದ್ದಕ್ಕೂ ಹೆಂಗ್ ಬಂತು ಅಂತಾನು ಅದನ್ನ ಇದು ಮಾಡಿ ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಯಾರು ತಂದು ಹಾಕಿದ್ರು ಅವ್ರಿಗೂ ಬಿಡಬಾರ್ದು. ಯಾಕೆ ಗೊತ್ತಾ? ಮಸೀದಿನಲ್ಲಿ ಕಲ್ಲಿಂದ ಏನು ಕೆಲಸನೇ ಇರಲ್ಲ. ಖಂಡಿತ. ನಾವೆಲ್ಲ ಶಾಂತಿ ಬಯಸೋರು, ನಾವು ಮಾತ್ರ ಅಲ್ಲ, ಹಿಂದೂಗಳು ಶಾಂತಿ ಬಯಸೋರೆ. ಕಿಡಿಗೇಡಿಗಳು ಅವರಲ್ಲಿದ್ರೂ ಬಿಡಬಾರ್ದು, ಇವರಲ್ಲಿದ್ರೂ ಬಿಡಬಾರ್ದು. ಆವಾಗಲೇ ವ್ಯವಸ್ಥೆ ಚೆನ್ನಾಗಿ ನಡೆಯೋದು. ಅದೇ ರೀತಿ ವ್ಯವಸ್ಥೆ ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ. ಆಮೇಲೆ ತೇಜಸ್ ಅವ್ರು ಹೇಳಿದ್ರು 4 ವರ್ಷದಿಂದ ಅಂತ. 4 ವರ್ಷದಿಂದ ಅಲ್ಲ, ಸುಮಾರು ನಮ್ಮ ಕಾನ್ಸ್ಟಿಟ್ಯೂಷನ್ ಬಂದಾಗಿನಿಂದ ಈ ಕಂಡೀಷನ್ಸು ಎಲ್ಲ ಧರ್ಮದವ್ರಿಗೂ ಇರೋದೆ. ಬರೀ ಹಿಂದೂಗಳು ಮಾತ್ರ ಇದೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಮುಸಲ್ಮಾನರಿಗೂ ಅಷ್ಟೇ ಕಂಡೀಷನ್ಸ್ ಇರುತ್ತೆ. ಅವ್ರೂ ಆ ಕಂಡೀಷನ್ಸ್ ಮೇಲೆ ನಡ್ಕೊಳ್ಳೇಬೇಕಾಗುತ್ತೆ. ಯಾವುದೇ ದೇವಸ್ಥಾನದ ಎದುರುಗಡೆ ಅವ್ರು ಮೆರವಣಿಗೆ ಹೋಗುವಾಗ ಅವ್ರು ಏನಾದರೂ ಕಿಡಿಗೇಡಿತನ ಮಾಡಿದ್ರೆ ಅಥವಾ ಎಗರ್ಲಾಡಿದ್ರೆ ಅಥವಾ ಬಡ್ಕೊಂಡ್ರೆ ಆವಾಗ ಸ್ವಾಮೀಜಿಗಳು ಬಂದು ಹೇಳ್ತಾರೆ ಪಕ್ಕಕ್ಕೆ ಹೋಗು ಅಂತಾರೆ. ಅವ್ನು ಹೋಗ್ಬೇಕು ಗೌರವ ಕೊಟ್ಬಿಟ್ಟು. ಅದೆಲ್ಲ ಇರೋದೆ. ಇದನ್ನ ನಾವು ಯಾಕೆ ಹಿಂಗೆ ಮಾಡಬೇಕು, ಯಾಕೆ ಹಂಗೆ ಮಾಡಬೇಕು ಅನ್ನೋದ್ರ ಬದಲಾಗಿ ಶಾಂತಿ ಬಯಸ್ಬಿಟ್ಟು ಶಾಂತಿಗಾಗಿ ಏನು ಬೇಕೋ ಅದನ್ನ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ನನ್ನ ವಿಚಾರ. ತೇಜ್ ಗೌಡ್ರು ಮಾತಾಡಿಸ್ತೀನಿ. ಭಾರತ ಶಾಂತಿ ಪ್ರಿಯ ರಾಷ್ಟ್ರ ಆದ್ರೂ ಕೂಡ ಹಿಂದೂಗಳ ಹಬ್ಬದ ಸಂದರ್ಭದಲ್ಲೇ ಅಶಾಂತಿಯ ವಾತಾವರಣ ನಿರ್ಮಾಣ ಆಗೋದು ಹೇಗೆ? ಸದ್ಯಕ್ಕಿರುವಂತ ಪ್ರಶ್ನೆ. ಮದ್ದೂರಿನಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಒಂದ್ ಕಡೆಯಲ್ಲಿ ಇವತ್ತು ಬಂದ್ಗೆ ಕರೆ ಕೊಡಲಾಗಿತ್ತು, ಬಂದ್ ಕೂಡ ಯಶಸ್ವಿಯತ್ತ ಸಾಗ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗೇನೆ ಗಣೇಶೋತ್ಸವ ಮೆರವಣಿಗೆ ಮೇಲೆ ಕಲ್ಲು ತೂರಿದಂತ 21 ಮಂದಿ ಜೈಲಿಗೆ ಹೋಗಿದ್ದಾರೆ. 26 ಆರೋಪಿಗಳ ವಿರುದ್ಧ FIR ದಾಖಲಾಗಿದೆ. ಇದೇ ವಿಚಾರದ ಕುರಿತು ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ತೇಜಸ್ ಗೌಡ್ರನ್ನ ಮಾತನಾಡಿಸ್ತಾ ಹೋಗೋಣ. ತೇಜಸ್ ಗೌಡ್ರೆ, ಈಗ ಹಿಂದೂಗಳ ಹಬ್ಬ ಅಂತ ಹೇಳಿದ್ರೆ ಇವತ್ತು ನಿನ್ನೆಯಿಂದ ನಡ್ಕೊಂಡು ಬಂದಿದ್ದಲ್ಲ. ಈ ಗಣೇಶೋತ್ಸವದ ಕಾರಣವನ್ನು ಕೂಡ ನಾನು ಆರಂಭದಲ್ಲೇ ಹೇಳಿದೆ. ಸಾರ್ವಜನಿಕವಾಗಿ ಗಣೇಶೋತ್ಸವ ಆಚರಿಸೋಕೆ ಒಂದು ಸೂಕ್ತವಾದಂಥ ಕಾರಣ ಇದೆ. ಅದರ ಹಿನ್ನೆಲೆಯಲ್ಲಿ ನಡ್ಕೊಂಡು ಬಂದಂಥ ಈ ಗಣೇಶೋತ್ಸವ ಬೇರೆಯವರಿಗೆ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ ಹಾಗಾದ್ರೆ? ನೋಡಿ, ಯಾವುದೇ ನಮ್ಮ ಹಿಂದೂಗಳ ಹಬ್ಬ ಇರಲಿ, ಆ ಹಬ್ಬದ ಸಂದರ್ಭದಲ್ಲಿ ನಾವು ಅತಿ ಹೆಚ್ಚಾಗಿ ಸೇರುವಂಥ ಜಾಗ ಮಠ ಮಂದಿರಗಳು. ಖಂಡಿತ. ಗಣೇಶ ಹಬ್ಬ
ನಮ್ಮ ನವರಾತ್ರಿ ಹಬ್ಬ ಅಂತಂತಂದ್ರೆ ಎಲ್ಲಿ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ ಅಲ್ಲಿ ಅತಿ ಹೆಚ್ಚು ಜನ ಹಿಂದೂಗಳು ಭಾಗಿಯಾಗುವಂಥದ್ದು, ಹಬ್ಬದ ವಾತಾವರಣ ಇರುವಂಥದ್ದು ಸರ್ವೇ ಸಾಮಾನ್ಯ. ಇದನ್ನ ಏನಕ್ಕೆ ಟಾರ್ಗೆಟ್ ಮಾಡ್ತಾರೆ ಅಂತಂದ್ರೆ, ಅಲ್ಲಿ ಗಲಾಟೆ ಆಯಿತು, ಗಲಭೆ ಆಯಿತು ಅಂತಂದ್ರೆ ಬರೋ ವರ್ಷ ನೀವು ಅಲ್ಲಿ ಜನ ಸೇರ್ಸಕ್ಕಾಗುತ್ತಾ? ಓಕೆ. ಬರೋ ವರ್ಷ ನಾವು ತಿರ್ಗಾ ಹಬ್ಬ ಮಾಡ್ತೀರಂದ್ರೆ ಪೊಲೀಸವರು ಯಾವ ತರ ಟೆನ್ಷನ್ ಕೊಡ್ತಾರೆ? ಓಕೆ, ಗಲಾಟೆ ಆಗಿದೆ ಏನು ಅಂತ ಒಂದು ಭಯದ ವಾತಾವರಣ. ಹೌದು ಹೌದು. ಅಲ್ಲಿ ನಮ್ಮ ಜನ ಏನಿದ್ದಾರೆ ಹಿಂದೂಗಳು ಅಲ್ಲಿ ಬರೋದು ಕಮ್ಮಿ ಆಗುತ್ತೆ. ಓಕೆ. ಈ ಭಯದ ವಾತಾವರಣದಿಂದ ಗೂಳೆ ಹೊರಡುವಂತ ಪರಿಸ್ಥಿತಿ ಬರುತ್ತೆ. ಸಂಘಟನೆಯನ್ನ ಹೊಡಿತಾರೆ. ಮತ್ತೆ ಇವತ್ತು ಸಹ ಕೇಂದ್ರ ಗೃಹ ಇಲಾಖೆಗೆ ಅದೇ ಪತ್ರ ಬರೆದಿದ್ದೀನಿ. ಓಕೆ. ಭಯದ ವಾತಾವರಣದಲ್ಲಿ ಇವತ್ತು ನಾವು ಬದುಕ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ. ಓಕೆ. ಏನಕ್ಕೆ ಅಂತಂತಂದ್ರೆ ಶಿವಮೊಗ್ಗದಲ್ಲಿ ಹೋಗುವಂತ ಮೆರವಣಿಗೆಗೆ, ಗಣೇಶ ಹೋಗೋ ಮೆರವಣಿಗೆಗೆ ಪುಟ್ಟ ಮುಸಲ್ಮಾನ್ ಬಾಲಕ ಮೇಲಿಂದ ಹೋಗಿತಾನೆ ಅಂತಂತಂದ್ರೆ ಆತನಿಗೆ ಏನ್ ಹೇಳ್ಕೊಡ್ತಿದ್ದಾರೆ? ಒಂದು ಮತ್ತೆ ಹಿರಿಯರು ಶಫಿ ಅವ್ರು ಇಲ್ಲೇ ಇದ್ದಾರೆ, ಬಹುಶಃ ಅವ್ರಿಗೂ ನಾನು ತುಂಬಾ ಪರಿಚಯ ಇರೋದ್ರಿಂದ ನಾವು ಮತ್ತೆ ಅವರು ಒಂದೇ ಸಿದ್ದಾಪುರದ ಒಂದೇ ಏರಿಯಾ ಸೋಮೇಶ್ವರ ನಗರ. ಪ್ರತಿ ವರ್ಷ ಸೋಮೇಶ್ವರ ನಗರದಲ್ಲಿ ನಡೆಯುವಂತ ಗಣೇಶ ಉತ್ಸವ ಬೆಂಗಳೂರು ದಕ್ಷಿಣ ವಿಭಾಗದಲ್ಲೇ ಅತಿ ದೊಡ್ಡ ಉತ್ಸವ. ರಾಜ್ಯ ಗುಪ್ತಚರ ಇಲಾಖೆನೇ ಹೇಳಿರುವಂತ ವಿಚಾರ. ಸಾಮೂಹಿಕವಾಗಿ ಕಳೆದ ಒಂದು 15 ವರ್ಷದಿಂದ 50ಕ್ಕೂ ಕಳೆದ ಒಂದು 20-25 ವರ್ಷದಿಂದ ಹೆಚ್ಚಾಗಿ ಸಾಮೂಹಿಕವಾಗಿ 51ಕ್ಕೂ ಹೆಚ್ಚು ಗಣೇಶವನ್ನ ವಿಸರ್ಜನೆ ಮಾಡುವಂತ ಜಾಗ ಸೋಮೇಶ್ವರ ನಗರ. ಇವತ್ತು ಸಹ ಮಸೀದಿ ಎದುರುಗಡೆ ಶಫಿ ಅವ್ರಿಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇರುತ್ತೆ, ಶಫಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಏನಕ್ಕೆ ಅಂತಂದ್ರೆ ಆ 2 ಮಸೀದಿಲೂ ಸಹ ಇವರು ಉನ್ನತ ಹುದ್ದೆಲಿರುವಂತವ್ರು. ಮಸೀದಿ ಹತ್ರ ಗಣೇಶ ಬರ್ತಾ ಇರ್ಬೇಕಾದ್ರೆ ಏನಕ್ಕೆ ಟಮಟೆ ಹೊಡಿಬೇಡಿ, ಡ್ಯಾನ್ಸ್ ಮಾಡಬೇಡಿ ಅಂತ ಹೇಳಿ ಆ ಮುಸಲ್ಮಾನ್ ನಾಯಕರು ಆ ಮಸೀದಿ ಮುಂದೆ ನಿಂತ್ಕೊಳ್ಳುವಂತ ಪರಿಸ್ಥಿತಿ ಏನಕ್ಕೆ? ಎರಡನೇದು, ಯಾವ ನಮ್ಮ ಸೋಮೇಶ್ವರ ನಗರದ ಮುಖ್ಯ ಮಸೀದಿ ಏನಿದೆ ಅತೀಕ್ ಮಸೀದಿ ಅಂತ, ಗಣೇಶನ್ ದೇವಸ್ಥಾನ ಹತ್ರ ಎಲ್ಲ ಪೂಜೆಗಳಾಗತ್ತೆ. ಗಣೇಶನ್ ದೇವಸ್ಥಾನ ಹತ್ರನೇ ಪೊಲೀಸ್ ಇಲಾಖೆ ಟಮಟೆ ಹೊಡಿಯೋರ್ಗೆ, ಡ್ಯಾನ್ಸ್ ಮಾಡೋರ್ಗೆ, ಅಂದ್ರೆ ಹೇಗೆ ಅಂತಂದ್ರೆ ನೀವು ಯಾವ್ದೋ ಒಂದು ಬೇರೆ ದೇಶದಲ್ಲಿ ಇದ್ದೀರಾ, ಇಲ್ಲೇ ನಿಲ್ಸ್ಬಿಡ್ಬೇಕು, ಇದ್ರ ಮುಂದೆ ನೀವು ಮಾಡಬಾರ್ದು, ಮಸೀದ್ ಡಾಟಾ ಮೇಲೆ ಮಾಡಿ. ಹಿರಿಯರು ಸೈಯದ್ ಶಫಿ ಅವರು ಇದ್ದಾರೆ, ಏರಿಯಾದಲ್ಲಿ ದೊಡ್ಡ ವ್ಯಕ್ತಿ ಅಂತ ಕುದುಸ್ ಬೈ ಇದ್ದಾರೆ. ಇವರೆಲ್ಲರೂ ಬಂದು ಟಮಟೆ ಹೊಡೀರಿ, ನಾವು ನಿಮ್ ಜೊತೆ ನೃತ್ಯ ಮಾಡ್ತೀರಿ, ನಾವು ಭಾಗಿಯಾಗ್ತೀರಿ ಹಬ್ಬದಲ್ಲಿ, ಏನಕ್ಕೆ ಹೇಳಲ್ಲ? ಮತ್ತೆ ಇವ್ರು ಹೇಳಿದ್ರು ದೇವಸ್ಥಾನದ ಮುಂದೆ ನಾವ್ ಯಾರು ಟಮಟೆ ಬಾರ್ಸಲ್ಲ ಅಂತ. ನಾನು ನಿಮ್ಮ ವಾಹಿನಿಗೆ ವಿಡಿಯೋ ಕೊಡ್ತೀನಿ. ಮೊನ್ನೆ ಶುಕ್ರವಾರ ನಡೆದಂತ ಈದ್ ಮಿಲಾದ್ ಸಂದರ್ಭದಲ್ಲಿ ನಮ್ಮ ಸೋಮೇಶ್ವರ ನಗರದ ಗಣೇಶನ್ ದೇವಸ್ಥಾನ ಹತ್ರನೇ ಟಮಟೆ ಬಾಡಿಸಿ ಇವರು ಕುಣ್ಕೊಂಡು ಹೋಗಿದ್ದಾರೆ. ನಾವು ಅದನ್ನ ಅಡ್ಡಿಪಡಿಸಿಲ್ಲ, ನಾವು ಅಡ್ಡಿಪಡಿಸೋದು ಹೋಗೋದಿಲ್ಲ. ನಮಗೆ ಹೇಗೆ ಹಬ್ಬನೋ ಅವ್ರಿಗೆ ಅದೇ ರೀತಿ ಹಬ್ಬ. ಎಲ್ಲೂ ಸಹ ಹಿಂದೂಗಳಿಂದ 1% ತೊಂದರೆ ಆಗದೆ ಇರೋದು. ಹಿಂದೂಗಳು ಹಬ್ಬ ಮಾಡಬೇಕಾದ್ರೆ ಏನಕ್ಕೆ ಮುಸಲ್ಮಾನರು ನಮ್ಗೆ ತೊಂದರೆ ಮಾಡ್ತಾರೆ? ಪದೇ ಏನ್ ತೊಂದರೆ ಮಾಡ್ತಾರೆ? ತೊಂದರೆ ಎಲ್ಲ ಆಗಾದ್ಮೇಲೆ ಒಂದು ಕಡೆ ಬೇರೆ ವಿಡಿಯೋ ಬರುತ್ತೆ. ಏನು ಅಂತಂದ್ರೆ ಒಂದಷ್ಟು ಜನ ಮುಸಲ್ಮಾನರು ಹೂವು ಹಾಕುವಂಥದ್ದು, ಈ ಕಡೆ ಹೂವು ಹಾಕೋದು ಇವರೇ, ಈ ಕಡೆ ಕಲ್ಲೊಡಿಯೋದು ಇವರೇ. ಮತ್ತೆ ಇವ್ರು ಏನು ಸಂದೇಶ ಕೊಡಕ್ ಹೋಗ್ತಿದ್ದಾರೆ? ಶಫಿ ಸರ್, ಒಂದು ಪ್ರಶ್ನೆ ಇತ್ತು ಇಲ್ಲಿ. ಒಂದು ಮಸೀದಿಯ ಮುಖ್ಯಸ್ಥರಾಗಿದ್ದವರು ನೀವು, ಸಾಕಷ್ಟು ಜವಾಬ್ದಾರಿಗಳು ನಿಮ್ಮ ಮೇಲೂ ಕೂಡ ಇರುತ್ತೆ. ಈಗಲೂ ಕೂಡ ಜವಾಬ್ದಾರಿ ಇರುತ್ತೆ. ಯಾವುದೇ ಒಂದು ಮಸೀದಿ ಆಗಲಿ ಸರ್, ಹಿಂದೂ ಸಮುದಾಯದ ಒಂದು ಮೆರವಣಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮಸೀದಿಯೊಳಗಿರುವಂತ ಜನರಿಗೆ ಧಾರ್ಮಿಕ ಭಾವನೆಗಳು ಹುಟ್ಟುತ್ತಾ ಅಥವಾ ಪ್ರಚೋದಿಸುವಂತ ಭಾವನೆಗಳು, ಕೆರಳಿಸುವಂತ ಭಾವನೆಗಳು ಹುಟ್ಟುತ್ತಾ? ಯಾಕಂತ ಹೇಳಿದ್ರೆ ನಾನು ಈ ಮಂಡ್ಯ ಪ್ರಕರಣದ ಎಕ್ಸಾಂಪಲ್ ಅನ್ನ ತಗೊಂಡು ಕೇಳ್ತಾ ಇದ್ದೀನಿ. ನೋಡಿ, ನಾನು ಸುಮಾರು 40 ವರ್ಷದಿಂದ ಇದನ್ನು ನೋಡ್ತಾ ಇದ್ದೇನೆ. ನಮ್ಮ ತೇಜಸ್ ಗೌಡ್ರು ಎಲ್ಲ ನೋಡಿದ್ದಾರೆ. ನೋಡಿಬಿಟ್ಟು
ಅದನ್ನು ಬೇರೆ ಬಣ್ಣ ಕಟ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಿಲ್ಲ. ಒಂದು ನಿಮಿಷ ನೋಡಿ ನೋಡಿ, ಸುಳ್ಳು ಆರೋಪನ ಒಪ್ಪಲ್ಲ, ಹೇಳ್ಬಿಡ್ತೇನೆ. ಈಗಲೂ ತುಂಬಾ ಇಲ್ಲ, ಒಂದ್ ನಿಮಿಷ, ಈಗಲೂ ತುಂಬಾ ನಾನು ಸ್ಪಷ್ಟತೆಯಿಂದ ಹೇಳ್ತೀನಿ, ಈಗಲೂ ನನ್ನ ಮಾತು ಮೇಲೆ ಸ್ಟ್ಯಾಂಡ್ ಆಗ್ತೀನಿ. ಯಾವುದೇ ಕಾರಣಕ್ಕೂ ಸೋಮೇಶ್ವರಲ್ಲಿರುವಂತ ಅತೀಕ್ ಮಸೀದಿ ಮತ್ತೆ ಬಿಲಾಲ್ ಮಸೀದಿ ಮುಂದೆ ಇವರು ಟಮಟೆ ಹೊಡೆದಿಕ್ಕಾಗ್ಲಿ ಡ್ಯಾನ್ಸ್ ಮಾಡೋದಿಕ್ಕಾಗ್ಲಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಕ್ಲಾರಿಟಿ ತಗೊಳ್ಳೋಣ. ಅಲ್ಲಿ ಮದ್ದೂರಲ್ಲಿ ಬೆಂಕಿ ಬಿದ್ದಿರೋಕೆ ನಾವು ಇನ್ನು ಸ್ವಲ್ಪ ಪೆಟ್ರೋಲ್ ಸುರಿಯೋದಲ್ಲ. ಹೌದು, ನಮ್ಮ ಮಾತಿಂದನೂ ಅಲ್ಲಿ ಇನ್ನೂ ಹಾಳಾಗುವಂಥದ್ದು ಮಾಡೋಕ್ಕೆ ಹೋಗಬಾರ್ದು. ತೇಜಸ್ ಗೌಡ್ರಿಗೂ ಅದನ್ನೇ ಹೇಳ್ತೇನೆ. ನೀವು ಅಷ್ಟೇ ಶಾಂತಿ ಬಯಸಿ. ಬೆಂಕಿ ಸುರಿದಿರೋರು ಯಾರು? ಈಗ ಬೆಂಕಿ ಹಚ್ಚಿರೋದು ಯಾರು? ಪೆಟ್ರೋಲ್ ಬಾಂಬ್ ಕಿತ್ತಾಡಿ ತೋರಿಸ್ಬೇಕಾ? ನಾವಿಲ್ಲಿ ಕಿತ್ತಾಡಿ ತೋರಿಸ್ಬೇಕಾ? ಅದಕ್ಕೋಸ್ಕರ ಕುಂತಿಲ್ಲ. ನಾವು ಕಿತ್ತಾಡ್ತಿಲ್ಲ, ನಾನು ಸಂದೇಶ ಕೊಡ್ತಾ ಇದ್ದೀನಿ. ನೀವು ಹಿರಿಯರು, ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ, ಸಂದೇಶ ಕೊಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಅರ್ತ್ಕೊಂಡಿದ್ದೇನೆ. ಆಮೇಲೆ ತೇಜಸ್ ಗೌಡ್ರು ಹೇಳ್ದಂಗೆ ನಮ್ಮ ಮುಂದ್ಗಡೆ ಸಣ್ಣ ಹುಡುಗ ಇಲ್ಲಿ ಕುಂತಿರೋದಕ್ಕೆ ನಮ್ಗೆ ಸರಿಯಾಗಿ ಕುಂತಿರೋದು ತೇಜಸ್ ಗೌಡ್ರು ಅಂತ ಹೇಳ್ತೇನೆ, ಗೌರವ ಕೊಟ್ಬಿಟ್ಟು. ತೇಜಸ್ ಗೌಡ್ರು ಹೇಳ್ದಂಗೆ ಅಲ್ಲಿ ನಾವೆಲ್ಲ ಬಂದು ನಿಂತ್ಕೊಳ್ತಾ ಇದ್ವಿ. ಯಾತಕ್ಕೆ ಅಂದರೆ ಚೆನ್ನಾಗಿದೆ, ಹೋಗಲಿ, ನಾವು ಎಲ್ಲ ಒಂದೇ ಏರಿಯಾದವ್ರು. ಅಷ್ಟೇ ಅಲ್ಲ, ಯಾವುದೇ ಹಬ್ಬಕ್ಕೆ ಅಲ್ಲಿ ಯಾರ್ಯಾರು ಹಿರಿಯರಿದ್ರು ಹಿಂದೂಗಳಲ್ಲಿ ಅವ್ರು ನಮ್ಮ ಮನೆಗೆ ಕರೀತಾರೆ, ನಮಗೋಸ್ಕರ ಊಟ ತಯಾರು ಮಾಡಿ ಇಟ್ಟಿರ್ತಾರೆ ಹಬ್ಬದ್ದು. ನಾವು ಹಬ್ಬದ ಊಟ ಅವರು ಮನೆಗಳಲ್ಲೆಲ್ಲ ಹೋಗಿ ಮಾಡ್ತೀವಿ. ನಮ್ಮ ಹಬ್ಬಗಳು ಮಾಡಿದಾಗ ಅವ್ರು ಕರಿತೀವಿ. ಎಲ್ಲ ನೋಡಿದ್ದಾರೆ ಇವರು, ಎಲ್ಲ ನೋಡಿದ್ದಾರೆ. ಆಮೇಲೆ ಇವ್ರದ್ದು ಒಂದು ಪ್ರಾಬ್ಲಮ್, ಇವ್ರು ಏನು ಹೇಳ್ತಾ ಇದ್ದಾರೆ, ನಾವೆಲ್ಲ ಬಂದುಬಿಟ್ಟು ಅಲ್ಲಿ ಡ್ಯಾನ್ಸ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಆ ರೀತಿ ಡ್ಯಾನ್ಸ್ ಮಾಡೋದು ನಮ್ಮಲ್ಲಿ ಇಲ್ಲ, ನಾವು ಮಾಡೋಕ್ಕಾಗಲ್ಲ. ಒಂದು ಕೇಳಿಸ್ಕೊಳ್ಳಿ ತೇಜಸ್ ಗೌಡ್ರೆ. ಆಮೇಲೆ ಎರಡನೇದು, ಅಲ್ಲಿ ಶಾಂತಿ ಕಾಪಾಡ್ಕೊಂಡು ಬಂದಿರೋದು, ಶಾಂತಿಯಿಂದ ನಡೆಸಿರೋದು ಸುಮಾರು 40 ವರ್ಷಗಳಿಂದ ಯಾವತ್ತೂ ಯಾವುದು ತೊಂದರೆ ಇಲ್ಲದೆ ನಡೀತಾ ಇದೆ. ಒಂದು 5-6 ಕಡೆ ಕೂರಿಸ್ತಾರೆ. ಮುಂಚೆ ಇನ್ನೂ ಜಾಸ್ತಿ ಕೂರಿಸ್ತಾ ಇದ್ರು, 5-6 ಕಡೆ ಕೂರಿಸ್ತಾರೆ. ಆಮೇಲೆ ಅಲ್ಲಿ ತಮಟೆ ಬಾರಿಸಬೇಡಿ ಅಂತ ನಾವೆಲ್ಲ ಹೇಳೋದು. ಅಲ್ಲಿ ಕಂಡೀಷನ್ ಇರೋದೇ ಹಾಗೆ, ಎಲ್ಲ ಕಡೆ ಕಂಡೀಷನ್ ಇದೆ ಸರ್ಕಾರದಿಂದ, ಪೊಲೀಸ್ ಮೇಂಟೈನ್ ಮಾಡುತ್ತೆ, ನಾವಲ್ಲ, ನಮ್ಮ ಕಡೆಯಿಂದ ಅಲ್ಲ. ಒಂದು ಮೂರನೇದು ಏನಂದರೆ, ಮಸೀದಿಗಳಲ್ಲಿ ಸೈಲೆಂಟಾಗಿ ನಮಾಜ್ ನಡೀತಾ ಇರುತ್ತೆ. ನಮಾಜ್ ಟೈಮಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾರೆ. ಆದರೂ ಡಿಸ್ಟರ್ಬ್ ಮಾಡಿದ್ರೆ ಯಾರು ತರಲೆ ಮಾಡೋಕ್ಕೆ ಹೋಗಲ್ಲ, ಗಲಾಟೆ ಮಾಡೋದಿಲ್ಲ. ಮೂರನೇದು, ಅಲ್ಲಿ ಪಕ್ಕದಲ್ಲೇ ಗಣೇಶನ ದೇವಸ್ಥಾನ ಇದೆ. ದೇವಸ್ಥಾನದ ಅರ್ಚಕರು, ಪೂಜಾರರು ವೆಂಕಟೇಶ್ ಶಾಸ್ತ್ರಿ, ಇವಾಗಿಲ್ಲ ಅವರು, ತೀರೋದ್ರು. ವೆಂಕಟ ಶಾಸ್ತ್ರಿ ಅವರಿದ್ದಾಗ, ಯಾವಾಗಲೂ ಅವರಿದ್ದಾಗ ನಾನೇ ಅವ್ರಿಗೆ ಡೈಲಿ ಡ್ರಾಪ್ ಕೊಡ್ತಾ ಇದ್ದಿದ್ದು ಮನೆಗೆ. ನಾನು ಪಕ್ಕದ ಮಸೀದಿ ಸೆಕ್ರೆಟ್ರಿ. ನಾನು ಆಫೀಸ್ಗೆ ಹೋಗಬೇಕಾದ್ರೆ ಆ ಟೈಮಲ್ಲಿ ಅವ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಕಾಯ್ತಾಯಿದ್ರು, ಶಫೀಲ್ ಅವ್ರು ಬರ್ತಾರೆ ಅಂತ. ನಾನು ಮನೆಗೆ ಬಿಡ್ತಾ ಇದ್ದೆ, ವಿಲ್ಸನ್ ಗಾರ್ಡನ್ ಪಕ್ಕದಲ್ಲಿ ಲಕ್ಸಂದ್ರದವ್ರು. ನಾನು ಅವ್ರಿಗೆ ಬಿಟ್ಟು ಆಮೇಲೆ ನಾನು ಹೋಗ್ತಾ ಇದ್ದೆ. ಬೈ ಚಾನ್ಸ್ ನಾನು ಲೇಟ್ ಮುಂಚೆ ಹೋಗಬೇಕಾದ್ರೆ ಅವ್ರು ಮುಂಚೆನೇ ಹೇಳಿಬಿಡ್ತಿದ್ದೆ. ನಾವೆಲ್ಲ ಹಾಗೆ ಬದುಕಿದವರು, ಹಾಗಿದ್ದವರು. ಈಗಲೂ ನಾನು ಅವ್ರಲ್ಲಿ ಹೇಳ್ತೇನೆ, ಮದ್ದೂರಲ್ಲಿ ಯಾರು ಕಲ್ಲು ಹೊಡೆದಿದ್ದಾರೋ ಅವ್ರು ಮುಸಲ್ಮಾನ ಇದ್ರೂ ಬಿಡಬೇಡಿ. ಮುಸಲ್ಮಾನರು ಹೇಳ್ತಾ ಇದ್ದಾರೆ, ಗಣೇಶನ ಮೆರವಣಿಗೆಯಿಂದ ಕಲ್ಲು ಬಂತು ಅನ್ನೋ ಮುಸಲ್ಮಾನರು ಹೇಳ್ತಾ ಇದ್ದಾರೆ ಮಸೀದಿ ಮೇಲೆ, ಅವ್ರಿಗೂ ಬಿಡಬೇಡಿ. ಮಸೀದಿಯಿಂದ ಯಾವನ್ ಕಲ್ಲು ಹೊಡೆದಿದ್ರು ಬಿಡಬೇಡಿ. ಮಸೀದಿಯಲ್ಲಿ ಕಲ್ಲು ಇರೋಂಗಿಲ್ಲ, ಯಾರಾದ್ರೂ ತಂದಲ್ಲಿ ಶೇಖರಣೆ ಮಾಡಿದ್ರೆ ಅವ್ರಿಗೂ ಬಿಡಬೇಡಿ. ಆವಾಗಲೇ ನಮ್ಮ ದೇಶ ಶಾಂತಿಯಿಂದ ಬಾಳೋಕ್ಕೆ ಸಾಧ್ಯ, ಶಾಂತಿಯಿಂದ ಇರಬೇಕು. ಒಂದು. ಎರಡನೇದೇನೆಂದರೆ, ನಮ್ಮ ತೇಜಸ್ ಗೌಡ ಹೇಳ್ದಂಗೆ ನಾವು ಬಂದು ಅದರಲ್ಲೆಲ್ಲ ಸೇರ್ಬಿಡ್ಬೇಕಾಗಿತ್ತು ಅಂದರೆ, ನಮ್ಗೆ ಯಾವ್ದ್ಯಾವ್ದಕ್ಕೆ ಅಲೋ ಇದೆಯೋ ಎಲ್ಲದಕ್ಕೂ ಸೇರ್ತಾ ಇದ್ದೀವಿ. ಊಟ ಮಾಡ್ತೇವೆ, ಜೊತೆಲಿ ಹೋಗ್ತೇವೆ, ಆಮೇಲೆ ಅವ್ರಿಗೂ ನಾವು ಇನ್ವೈಟ್ ಮಾಡ್ತೇವೆ ಬೇಕಾದಷ್ಟು ಸಲ. ಇದೆಲ್ಲ ನಡೆಯುತ್ತೆ. ನಾವು ಏನು ಮಾಡೋಕ್ಕಾಗಲ್ವೋ ಅದನ್ನು ಮಾಡಬೇಕಾಗಿತ್ತು ಅಂತ ಹೇಳೋದು ಅದು ಸರಿ ಇಲ್ಲ. ಆಮೇಲೆ ನೀವೇನು ಮಾಡಬೇಕಾಗಿತ್ತು, ನಮ್ಮ ಜೊತೆಲಿ ಇವಾಗ ಯಾರಾದರೂ ವೆಜಿಟೇರಿಯನ್ ಇದ್ದರೆ ನಮ್ಮ ಮನೆಗೆ ಊಟಕ್ಕೆ ಕರಿತೇವೆ. ವೆಜಿಟೇರಿಯನ್ಸ್ಗೋಸ್ಕರ ಬೇರೆ ವ್ಯವಸ್ಥೆ ಮಾಡಿಟ್ಟಿರ್ತೇವೆ. ನಾವು ಅವ್ರಿಗೂ ನಮ್ಮ ಜೊತೆಲಿ ಮಾಡಲಿಲ್ಲ ನೋಡಿ ಅಂತ ನಾವು ಬಡ್ಕೊಳ್ಳಲ್ವೇ? ಆ ರೀತಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ನೋಡ್ಕೊಬೇಕೆ ಹೊರತು ನಾವು ಹೇಳ್ದಂಗೆ ಕೇಳಬೇಕು ಅಂತ ಇವರಾಗ್ಲಿ ಅವರಾಗ್ಲಿ ಹೇಳೋದು ಇದು ಸರಿ ಇಲ್ಲ ಅಂತ ನನ್ನ. ವೀಕ್ಷಕರೇ ಗಮನಿಸ್ತಾ ಇರ್ಬೋದು. ವೀಕ್ಷಕರೇ, ಒಂದ್ ಕಡೆಯಲ್ಲಿ ಈ ಮಸೀದಿಯ ಒಳಗೆ ಹೇಗೆ ಕಲ್ಲು ಬಂತು ಎನ್ನುವಂತ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ, ಒಂದ್ ವೇಳೆ ಕಲ್ಲು ಇದ್ದಿದ್ದೇ ಅದರಲ್ಲಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಶಫೀಲ್ ಅವರು ಕೂಡ ಹೇಳ್ತಾ ಇದ್ರು. ಹಿಂದೆ ಇದ್ದಂತೆ ಈಗಿನ ಜನರೇಷನ್ ಇದೆಯಾ ಸದ್ಯಕ್ಕಿರುವಂತ ಪ್ರಶ್ನೆ. ಮದ್ದೂರಿನ ಗಣೇಶ ಗಲಾಟೆಯ ಷಡ್ಯಂತ್ರ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ. ಮದ್ದೂರಿನಲ್ಲಿ ಗಲಭೆ ಎಬ್ಬಿಸಿದವರು ಯಾರು, ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇರುವಂತಹ ಪೊಲೀಸರಿಗೆ ಒಂದಷ್ಟು ವಿಚಾರಗಳು ಗೊತ್ತಾಗಿದೆ ಎನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ತೇಜಸ್ ಗೌಡ್ರನ್ನ ಮಾತನಾಡಿಸ್ತಾ ಹೋಗೋಣ. ತೇಜಸ್ ಗೌಡ್ರೆ, ಈ ಪ್ರಕರಣದ ಹಿಂದೆ, ಈ ಕಲ್ಲು ತೂರಾಟ ಘಟನೆಯ ಹಿಂದೆ ಅಲ್ಲಿಯವರಿಗಿಂತ ಹೊರಗಿನವರ ಪಾತ್ರ ಇದೆ.
ಚನ್ನಪಟ್ಟಣ ಮೂಲದ ಇರ್ಫಾನ್ ಎಂಬಾತ ಈ ಷಡ್ಯಂತ್ರವನ್ನ ರೂಪಿಸಿದ್ದ ಎನ್ನುವಂತ ಆರೋಪ, ನೀವೇನು ಹೇಳಕ್ ಇಷ್ಟಪಡ್ತೀರಾ? ಎಲ್ಲೆಲ್ಲಿ ಈ ಜಿಹಾದಿ ಮನಸ್ಥಿತಿ ಇರುವಂಥ ವ್ಯಕ್ತಿಗಳು ಈ ಥರ ಘಟನೆ ಭಾಗಿಯಾಗ್ತಾರಲ್ಲ, DJ KJ ಘಟನೆಯಿಂದ ಹಿಡ್ಕೊಂಡು ಮಂಗಳೂರಲ್ಲಾದಂಥ ಘಟನೆ, ಹುಬ್ಳಿಲಾಗಂಥ ಘಟನೆ ಎಲ್ಲದಲ್ಲೂ ಸಹ ಹೊರ್ಗಿನವರ ಪ್ರೀ ಪ್ಲಾನಿಂಗ್ ಜಾಸ್ತಿ ಇರುತ್ತೆ. ಓಕೆ, ಹೊರ್ಗಿನವರು ಏನಕ್ಕೆ ಪ್ರೀ ಪ್ಲಾನ್ ಮಾಡ್ತಾರೆ, ಅವರಿಂದ ಯಾವ ಸಂಘಟನೆಗಳಿದೆ, ಅವರಿಂದ ಯಾವ ವ್ಯಕ್ತಿಗಳಿದೆ. ನೀವು ಯಾವುದೇ ಏರಿಯಾ ತಗೊಳ್ಳಿ, ಉದಯಗಿರಿ ಇನ್ಸಿಡೆಂಟ್ ತಗೊಳ್ಳಿ, ಪಕ್ಕದ ಊರವನೋ ಪಕ್ಕದ ಜಿಲ್ಲೆಯವನೋ ಅಲ್ಲಿ ಮೇನ್ ವ್ಯಕ್ತಿಯಾಗಿರ್ತಾನೆ. ಓಕೆ, ಇದರ ಉದ್ದೇಶ ಏನು ಅಂತಂದ್ರೆ ಸ್ಥಳೀಯರಿಗೆ ಯಾರು, ಇವಾಗ ಶಫಿ ಸಾಬ್ ತಗೊಳ್ಳಿ, ನಾವ್ಯಾರೋ ಆ ಥರ ಮಾಡೋದಿಲ್ಲ, ನಮ್ಮಲ್ಲಿ ಯಾರೋ ಹಂಗಿಲ್ಲ, ಅವ್ನು ನಮ್ಮೂರನಲ್ಲ ಪಕ್ಕದ ಜಿಲ್ಲೆಯವನು, ಆ ಥರ ಒಂದು ಫಾರ್ಮ್ ಆಗೋಗ್ಬಿಟ್ಟಿದೆ. ಮತ್ತೆ ಶಫೀವುಲ್ಲಾ ಸಾಹೇಬರು ಹೇಳ್ತಾ ಇದ್ರು ಅವರಲ್ಲಿ ಕುಣಿಯುವಂಥ ಪದ್ಧತಿ ಇಲ್ಲ ಅಂತ. ಸತ್ಯ ಅಲ್ವಾ? ನಮ್ಮ ಸಿದ್ದಾಪುರ ಏರಿಯಾದಲ್ಲೇನೆ ಮಿಲಾದ್ ಟೈಮಲ್ಲಿ ತಲ್ವಾರ್ ಹಿಡ್ಕೊಂಡು ಡ್ಯಾನ್ಸ್ ಆಗಿರುವಂತ ಸುದ್ದಿ ಮಾಧ್ಯಮದಲ್ಲಿ ಪ್ರಸಾರ ಆಗಿತ್ತು. ಅದು ಪ್ರಕರಣ ಸಹ ದಾಖಲಾಗಿತ್ತು. ಕುಣಿಯೋ ಪದ್ಧತಿ ಇಲ್ಲ ಅಂತಂದ್ರೆ ಆ ಯುವಕರಿಗೆ ತಲ್ವಾರಲ್ಲಿ ಡ್ಯಾನ್ಸ್ ಮಾಡೋ ಅವಶ್ಯಕತೆ ಏನಿತ್ತು? ನಮ್ಮ ಏರಿಯಾದಲ್ಲಿ ನಡೆದಂತ ಘಟನೆ, ಕುಣಿಯುವಂತ ಪದ್ಧತಿ ಇಲ್ಲ ಅಂತಂತಾರೆ, ತಲ್ವಾರ್ ಇಟ್ಕೊಂಡು ಅದು 20ಕ್ಕೂ ಹೆಚ್ಚು ಮಂದಿಗಳು ತಲ್ವಾರ್ ಹಿಡ್ಕೊಂಡು ಡ್ಯಾನ್ಸ್ ಮಾಡಿರೋದು ಸಿದ್ದಾಪುರದಲ್ಲಿ. ಅವಶ್ಯಕತೆ ಏನಿತ್ತು? ಆಯ್ತಾ? ಆಗ್ಲೇ ಹೇಳ್ದಂಗೆ ಅವ್ರು ಹೇಳೋದೊಂದು, ಮಾಡೋದ್ ಮತ್ತೊಂದು. ಇವತ್ತಲ್ಲಿ ಕಲ್ಲು ಹೊಡೆಯೋರ್ನ ಇಲ್ಲೆಲ್ಲೋ ಒಂದ್ ಕಡೆ ಅವ್ರನ್ನ ಬೈಬೋದು, ಆದ್ರೆ ಹಿಂದೆಗಡೆ ಸಮರ್ಥಿಸ್ಕೋತಾರೆ, ಅವ್ರ ಪರ ನಿಂತ್ಕೋತಾರೆ. ಇದನ್ನ ಬಿಡಬೇಕು. ಬಹಿರಂಗವಾಗಿ ಶಫೀವುಲ್ಲಾ ಅಂತ ಹಿರಿಯ ಮುಖಂಡರು ಬೀದಿಗಿಳಿಬೇಕು. ಇಂಥವ್ರನ್ನ ಕಡಖಂಡಿತವಾಗಿ ನಾವು ಯಾರೂ ಸಹ ಅವರ ಪರ ನಾವು ನಿಂತ್ಕೊಳ್ಳಲ್ಲ, ಅವರ ಪರ ವಕಾಲತ್ ಯಾರು ಹಾಕಲ್ಲ. ಬೀದಿಗಿಳಿದಿದ್ದು ನೋಡಿದೀರಾ? ಅವ್ರು ಯಾರನ್ನ ವಕಾಲತ್ ಹಾಕಲ್ಲ. ಏನಕ್ಕೆ ಅಂದ್ರೆ ಇವತ್ತು ಸಹ ಮುಸಲ್ಮಾನಲ್ಲಿ ಶಫೀವುಲ್ಲಾ ಅಂತ ಹಿರಿಯರು ಇರಬೇಕು. ಇಂಥವ್ರು ಪ್ರೇರಣೆ ಯುವ ಪೀಳಿಗೆಗೆ ಎಷ್ಟು ಕಷ್ಟಪಟ್ಟಿದ್ದಾರೆ. ಅವ್ರ ಬಗ್ಗೆ ನಾನು ಕೇಳ್ತೀನಲ್ಲ, ಸೋಮೇಶ್ವರ ನಗರದಲ್ಲಿ ಎಷ್ಟು ಪ್ರಾಮಾಣಿಕರಿದ್ದಾರೆ ಅಂತಂದ್ರೆ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋಂಥವ್ರು. ಅವರ ಏನು ಜೀವನ ಇದೆ ಮತ್ತೆ ಅವ್ರು ನಡ್ಬಂದ ದಾರಿ ಇವ್ರು ಹೇಳ್ಬೇಕಲ್ಲ ಯುವಕರಿಗೆ, ಕಲ್ಲೆಸಿಬೇಡಿ ಅಪ್ಪ. ಇವ್ರು ಹೇಳ್ತಾ ಇದ್ರು ನಮ್ಮ ಅರ್ಚಕರನ್ನ ಕರ್ಕೊಂಡೋಗಿ ಡ್ರಾಪ್ ಮಾಡ್ತಿದ್ರು ಅಂತ. ಇವತ್ತು ಎಷ್ಟು ಜನ ಆತರ ಭಾವನೆ ಇದೆ, ಎಷ್ಟು ಜನ ಯುವಕರಿಗೆ ಆತರ ಮನೋಭಾವನೆ ಇದೆ, ಹೌದು ನಾವು ನಿಂತ್ಕೋಬೇಕು ಮಾಡ್ಬೇಕು ಅಂತ. ನಮ್ ಹಿಂದೂಗಳಲ್ಲಿ ಎಲ್ಲಾರು ನಾವು ಒಪ್ಕೊಂಡಿದ್ದೀರಿ, ಹೌದಪ್ಪ ನೀವು ನಮ್ಮಲ್ಲಿ ನೀವು ಬನ್ನಿ ಅಂತ ನಾವು ಒಪ್ಕೊಂಡಿದ್ದೀರಿ, ನಾವು ಅದನ್ನ ನಾವು ಪಾಳ್ಯಗೂ ತರ್ತಿದ್ದೀರಿ. ಆದ್ರೆ ಇವ್ರು ಹೇಳೋದೊಂದು ಮಾಡೋದೊಂದು ಏನಕ್ಕೆ? ಪ್ರತಿ ಒಂದು ಇನ್ಸಿಡೆಂಟ್ ಅಲ್ಲೂ ಸಹ ಹೊರಗಿನವ್ರು ಇರ್ತಾರೆ, ನಿಷೇಧಿತ ಸಂಘಟನೆ ಅವ್ರ ಹಿಂದೆ ಕೆಲಸ ಮಾಡುತ್ತೆ. ಏನಕ್ಕೆ ಆ ನಿಷೇಧಿತ ಸಂಘಟನೆ ಮತ್ತೆ ಆ ರಾಜಕೀಯ ಪಕ್ಷಗಳನ್ನ ದೂರ ಇಡಲ್ಲ? ಅಂತ ವ್ಯಕ್ತಿಗಳಿಂದ ಇವತ್ತು ನಿಮ್ಮ ಧರ್ಮಕ್ಕೊಂದು ಕಪ್ಪು ಚುಕ್ಕೆ ಆಗ್ತಿರೋದು ಏನಕ್ಕೆ? ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾರೆ ಜಗತ್ತಿಗೆ ಶಾಂತಿ ಸಾರುವಂತ ಧರ್ಮ ಇದ್ರೆ ಇಸ್ಲಾಂ ಅಂತ. ಅವರ ರಾಜ್ಯದಲ್ಲೇ 8 ಘಟನೆಗಳಾಗಿದೆ. ಹೇಗೆ ಶಾಂತಿ ಸಂದೇಶ ಹೇಗೆ ಸಾರುತ್ತೆ? DJ KJ ಶಾಂತಿ ಸಾರುವಂತ ಸಂದೇಶನ, ಹುಬ್ಳಿ ಶಾಂತಿ ಸಾರುವಂತ ಸಂದೇಶನ, ಮಂಗಳೂರಾಗಿರುವಂತ ಘಟನೆ ಶಾಂತಿ ಸಾರುವಂತ ಸಂದೇಶನ ಹೇಗೆ ಸಾಧ್ಯ? ಈ ಸರ್ಕಾರದ ಅತಿ ಹೆಚ್ಚಿನ ಹೋಲೈಕೆ ಮುಸಲ್ಮಾನರದು ವೋಟ್ ಬ್ಯಾಂಕ್ಗೋಸ್ಕರ. ಇವತ್ತು ಎಲ್ಲೋ ಒಂದ್ ಕಡೆ ಈ ಮುಸಲ್ಮಾನರಿಗೆ ಅದು ಕೆಲವರು ಏನು ನಾನು ಹೇಳ್ತಿದ್ದಲ್ಲ, ಹಿರಿಯರಿದ್ದಾರೆ, ನಾನು ಇವ್ರನ್ನ ಒಳಗೊಂಡಂತೆ ಅಂತ ಹೇಳ್ತಿಲ್ಲ, ಕೆಲವರಿಗೆ ಈ ತರ ಕಾನೂನು ಕೈಗೆತ್ಕೊಳ್ಳೋದು. ಮತ್ತೆ ಅವ್ರು ಹೇಳ್ತಿದ್ರು ಮಸೀದಿಗೂ ಕಲ್ಲು ಬಿದ್ದಿದೆ ಅಂತ. ನೀವು ಒಂದ್ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಜೇನ್ ದಾಳಿನೋ ಅಥವಾ ಏನಾದ್ರು ಹೊಡೆದ್ರೆ ನೀವೇನ್ ಮಾಡ್ತೀರಾ? ಫಸ್ಟ್ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ಎಲ್ಲೋ ಒಂದ್ ಕಡೆ ನೀವು ಆಸರೆ ತಗೋತೀರಾ. ದೇವ್ರ ಕಲ್ಲು ಬೀಳುತ್ತೆ, ಗೌರಿ ಕಲ್ಲು ಬಿದ್ದಿ ಗೌರಿ ವಿಘ್ನ ಆಗುತ್ತೆ, ಅಲ್ಲಿರೋರೆಲ್ಲ ಹೋಗಿ ದೇವ್ರ ಜೊತೆ ನಿಂತ್ಕೋತಾರೆ. ಅಲ್ಲಿರೋ ಕಲ್ಲು ಹೊಡೆದಕ್ಕಾದ್ರೂ ಹೆಂಗ್ ಬರುತ್ತೆ? ಐಡಿಯಾ ಆದ್ರೆ ಹೆಂಗ್ ಬರುತ್ತೆ? ಒಂದ್ ಕಡೆ ಕಲ್ಲೆಟ್ ತಿಂತಾ ಇರ್ತಾರೆ, ಇನ್ನೊಂದ್ ಕಡೆ ನಮ್ಮಲ್ಲಿ ಗೊತ್ತಲ್ಲ ನಿಮ್ಗೆ, ಯಾವ್ದೇ ಕಾರಣಕ್ಕೂ ಸಂಪತ್ ಅಲ್ಲಿ ಕುಂಚಿರುವಂತ ಗಣೇಶ ವಿಘ್ನ ಆಗ್ಬಾರ್ದು. ಆ ವಿಘ್ನ ಆದ್ರೆ ಇಡೀ ಮಿತ್ರ ಮಂಡಳಿಗೆ ಒಂಥರ ಅಭಿಷೇಕನ ಇದ್ದಂಗೆ. ನಾವು ಅದನ್ನ ಕಾಪಾಡ್ಬೇಕಾ ಅಥವಾ ನಾವಲ್ಲೂ ಕಲ್ಲು ನೋಡಕ್ಕಾಗುತ್ತಾ? ಇದೆಲ್ಲೋ ಒಂದ್ ಕಡೆ ಅವರಲ್ಲಿ ಇರೋವಂತವ್ರೇನೆ ಅವ್ರ ಮಸೀದಿಗೆ ಅವರೇ ಕಲ್ಲು ಹೊಡ್ಕೊಂಡು ನಾಳೆ ನಾವು ಹೇಳ್ಬೋದಲ್ಲ ಹಿಂಗೆ ನಮಗೂ ಕಲ್ಲು ಬಿತ್ತೋದು ನಾವು ಆಡಿದ್ರಿ ಅಂತ. ಇದೆಲ್ಲ ಹುನ್ನಾರ ಅವರಲ್ಲಿ ತುಂಬಾ ಪ್ಲಾನಿಂಗ್ ಆಗಿ ಮಾಡ್ತಾರೆ. ಶಫಿ ಸರ್, ನೀವು ಹೇಳ್ತಾ ಇದ್ರಿ ಆಗ್ಲೇ
ನೀವೊಂದು ಸಮುದಾಯದ ಮುಖಂಡರಾಗಿ ಸಾಕಷ್ಟು ಮಸೀದಿಗಳನ್ನ ನಿರ್ವಹಿಸಿ ಅಥವಾ ಮುನ್ನಡೆಸ್ಕೊಂಡು ಬಂದವರು, ನಿಮ್ಮ ಜನರೇಷನ್ ಎಲ್ಲವೂ ಕೂಡ ಸರಿ ಇತ್ತು ಅಂತ ಹೇಳಿದ್ರೆ ಯಾವುದೋ ಒಬ್ರು ಅರ್ಚಕರನ್ನ ನಿಮ್ಮ ಜೊತೆಯಲ್ಲಿ ಕರ್ಕೊಂಡು ಮನೆಗೆ ತನಕ ಬಿಡ್ತಾ ಇದ್ರಿ. ನಿಮ್ಮ ವಯಸ್ಸಿನ ಸಾಕಷ್ಟು ಹಿಂದೂ ಸಮುದಾಯದವರ ಜೊತೆಯಲ್ಲಿ ಅವರ ಹಬ್ಬ ಹರಿದಿನಗಳಲ್ಲಿ ನೀವು ಭಾಗಿಯಾಗ್ತಾ ಇದ್ರಿ. ಬಟ್ ನಿಮ್ಮ ಜನರೇಷನ್ಗೆ ಇದು ಸೀಮಿತವಾ? ಇದು ಯಾಕೆ ಮುಂದಿನ ಜನರೇಷನ್ಗೆ ಕಂಟಿನ್ಯೂ ಆಗಲಿಲ್ಲ? ಇತ್ತೀಚಿನ ಜನರೇಷನ್ ಯಾಕೆ ಹೀಗಾಗ್ತಾ ಇದೆ ಅಂತೇಳಿ ನೀವು ಮಾತನಾಡುವಾಗ ಸಂಪತ್ ಅವ್ರು ನೀವು ಹೇಳಿದ್ರಿ ಯಾವುದೋ ಒಂದು ಸ್ವಾಮೀಜಿಗಳನ್ನ ಮನೆಗೆ ಬಿಡ್ತಾ ಇದ್ರಿ ಅಂತ. ಆ ರೀತಿ ಅಲ್ಲ, ಅದಕ್ಕೆ ಮನಸ್ಬೇಕು. ಹೌದು, ಬರೀ ಯಾವುದೋ ಒಂದು ಸ್ವಾಮಿ ಸಿಕ್ಕಿದ್ರು ಅಂತ ಬಿಡೋದಲ್ಲ. ಅಲ್ಲ ಸರ್, ಆ ಮನಸ್ಸು ಈಗಿನವರಲ್ಲಿ ಯಾಕಿಲ್ಲ ಅಂತ ಹೇಳ್ಬಿಡ್ತೇನೆ. ಕೇಳ್ತಾ ಇರೋದು ಗೊತ್ತಾಗ್ತಾ ಇದೆ. ಆ ಮನಸ್ಸಿರೋನು ಎಲ್ಲಿ ಯಾರು ಸಿಕ್ಕಿದ್ರು ಹಾಗೆ ಮಾಡ್ತಾನೆ. ಅಲ್ಲಿ ಮಾತ್ರ ಅಲ್ಲ, ದೇವನಹಳ್ಳಿಯಿಂದ ಬೆಂಗಳೂರಿಂದ ನಾನು ವಿಜಯಪುರದವರೆಗೂ ಹೋಗ್ತಾ ಇದ್ದೆ. ಅಲ್ಲಿ ಒಂದು ಕೊಳೆ ಹಿಡ್ಕೊಂಡು ಫುಲ್ ಬಿಸಿಲಲ್ಲಿ ಒಬ್ಬ ಸ್ವಾಮೀಜಿಗಳು ನಡ್ಕೊಂಡು ಹೋಗ್ತಾ ಇದ್ದಾರೆ. ಅನುಯಾಯಿಗಳು ಯಾರೂ ಇಲ್ಲ. ಯಾಕೆ ಹಂಗಾಯಿತು ಅಂತ ಗೊತ್ತಿಲ್ಲ. ಅಥವಾ ಅವ್ರು ಸ್ವಾಮೀಜಿ ಅವರು ಯಾರೋ ಅಷ್ಟೇನು ಫೇಮಸ್ ಇಲ್ದವ್ರು ಇರ್ಬೋದು ಅಂತ ಹೇಳ್ಬಿಟ್ಟು ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಯಾಕೆ ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ, ಇಲ್ಲ ಅಲ್ಲಿ ಏನೋ ಕಾರ್ಯಕ್ರಮಕ್ಕೆ ಹೋಗಿದೆ, ನಾನು ಇಲ್ಲಿ ವಿಜಯಪುರದವ್ರಿಗೆ ಹೋಗ್ತಾ ಇದ್ದೀನಿ, ಇನ್ನೂ 6 ಕಿಲೋಮೀಟ್ರ್ ಇದೆ. ನಾನು ಹೇಳ್ತಾ ಇರೋದು ಒಂದು 20 ವರ್ಷದಿಂದ. ಆಮೇಲೆ ಯಾಕೆ ನೀವು ನಡ್ಕೊಂಡು ಹೋಗ್ತೀರಾ, ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ಕೊಂಡು ಹೋದರೆ, ಆಮೇಲೆ ನಿಮ್ಮ ಜಾಗ ಎಲ್ಲಿ, ಯಾವ ದೇವಸ್ಥಾನ ಏನು ಅಂದರೆ ಅಲ್ಲಿ ಹೋದರೆ ಅವ್ರು ತೋರಿಸಿದ್ರು ಆಶ್ರಮನೇ ಇದೆ ಮೇಲೂರು ರೋಡಲ್ಲಿ. ಆಶ್ರಮಕ್ಕೆ ಹೋಗಿ ನಾನು ಒಳಗೆ ಹೋಗಿ ಬಿಟ್ಟ ಮೇಲೆ ನೀವು ಸ್ವಲ್ಪ ಒಳಗೆ ಬಂದು ಕೂತ್ಕೊಬೇಕು ಅಂದರು. ಕೂತ್ಕೊಂಡೆ, ನೀರು ಕೊಟ್ಟರು, ಪ್ರಸಾದ ಅಂತ ಹೇಳಿಬಿಟ್ಟು ಒಂದು ಇದು ಕೊಟ್ಟರು, ನಮ್ಮ ಬಾಳೆಹಣ್ಣು. ಆಮೇಲೆ ಬಾಳೆಹಣ್ಣು ಕೊಟ್ಬಿಟ್ಟು ಇದು ದೇವ್ರು ನೀಡಿರುವ ಪ್ರಸಾದ ಅಲ್ವೇ ಅಂತ ಕೊಟ್ಟರು. ಹೀಗೆಲ್ಲ ಮಾಡಿದೆ. ಪ್ರತಿಯೊಂದು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಒಂದು ಉದಾಹರಣೆ ಕೊಟ್ಟೆ ಒಂದು ಸ್ವಾಮೀಜಿಗಳು ಮನೆಗೆ ಬಿಡ್ತಾ ಇದ್ದೆ. ನೀವೇನು ಹೇಳ್ತಾ ಇದ್ದೀರಾ, ಯಾವುದೋ ಒಂದು ಸ್ವಾಮಿಗೆ ಬಿಟ್ಟರು ಅಂತ. ಹಾಗಲ್ಲ, ಅದಕ್ಕೆ ಮನಸ್ಸಿರೋನು ಅದೇ ರೀತಿ ನಡ್ಕೊಳ್ತಾನೆ. ಹಿಂದೂ ಆಗಲಿ ಮುಸಲ್ಮಾನ ಆಗಲಿ ಆ ರೀತಿ ಮನಸ್ಸಿರೋನು ಅದೇ ರೀತಿ ನಡ್ಕೊಳ್ತಾನೆ. ಯಾರ ಮನಸ್ಸಲ್ಲಿ ಪ್ರೀತಿ ಇಲ್ವೋ ಅಥವಾ ಬೇರೆಯವ್ರ ಬಗ್ಗೆ ಗೌರವ ಇಲ್ವೋ ಅಂತ ತರಲೆ ಅವನು ಏನು ಬೇಕಾದರೂ ಮಾಡ್ತಾನೆ. ನಾನೇನು ಹೇಳ್ತಾ ಇದ್ದೇನೆ, ಮಸೀದಿಗೆ ಕಲ್ಲು ಬಂತು ಅಂತಲ್ಲ, ಮಸೀದಿಗೆ ಮೇಲೇನೂ ಕಲ್ಲು ಎಸೆದಿದ್ದಾರೆ ಅಂತ ಅಲ್ಲಿ ಹೇಳ್ತಿದ್ದಾರೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡಲಿ. ಎಲ್ಲ ವಿಷಯ ನಾವೇ ಇಲ್ಲಿ ಕೂತ್ಕೊಂಡು ಮಸೀದಿಯಿಂದಾನೇ ಕಲ್ಲು ಬಂದು ಅವರೇ ಹೊಡ್ಕೊಂಡ್ರು ಅಂತ ಹೇಳಿದ್ರೆ, ಅವರು ಮಸೀದಿಯಲ್ಲಿ ನಿಂತ್ಕೊಂಡು ಹೊಡ್ಕೊಂಡ್ರೆ ಹಿಂದಕ್ಕೆ ಹೋಗುತ್ತೆ, ಮುಂದಕ್ಕೆ ಹೆಂಗೆ ಬರುತ್ತೆ? ಅವರಷ್ಟಕ್ಕೆ ಅವ್ರು ಹೊಡ್ಕೊಂಡ್ರೆ ಅಲ್ಲ ಅಲ್ಲ ಅಷ್ಟಾದರೂ ಯೋಚನೆ ಮಾಡಿ. ನೀವು ಸ್ವಲ್ಪ ಯೋಚನೆ ಮಾಡಿ. ಅವರು ಮಸೀದಿಯಲ್ಲಿ ನಿಂತ್ಕೊಂಡು ತನ್ನ ಕಡೆ ಹೊಡ್ಕೊಂಡ್ರೆ ಅದು ಹಿಂದಕ್ಕೆ ಹೋಗುತ್ತೆ. ಆ ಥರ ಅಲ್ಲ, ನಾವೆಲ್ಲ ಹೇಳೋದು ಬೇಡ. ಕೇಳಿ, ಅಲ್ಲಿ ತಪ್ಪಾಗಿದೆ. ಯಾರೇ ಮಾಡಿದ್ರು ತಪ್ಪು, ಮುಸಲ್ಮಾನ ಮಾಡಿದ್ರು ತಪ್ಪು, ಹಿಂದೂ ಮಾಡಿದ್ರು ತಪ್ಪು. ಆಮೇಲೆ ಯಾರು ಪರ ವಹಿಸ್ಬಿಟ್ಟು ಒಂದೇ ಕಡೆ ಒಂದೇ ಪಕ್ಷ ವಹಿಸ್ತಾ ಇದ್ದಾರೋ ಅವರ ಉದ್ದೇಶ ಏನು ಅಂತ ಯೋಚನೆ ಮಾಡಬೇಕಾಗುತ್ತೆ ಪೊಲೀಸ್ನವರು. ಆಮೇಲೆ ಎರಡನೇದು ಒಂದು ಮಾತು ಇವ್ರು ಹೇಳಿದ್ರು, ತೇಜಸ್ ಗೌಡ್ರು. ಫಸ್ಟು ಏನು, ಹೊರಗಿನ ಕೈವಾಡ ಇರುತ್ತೆ. ಈಗ ಯಾರು ಎತ್ಕಟ್ತಾ ಇದ್ದಾರೋ ಅವ್ರ ಕೈವಾಡನೇ ಜಾಸ್ತಿ ಇರುತ್ತೆ ಮುಂಚೆನೂ. ಈ ವಿಷಯ ನಡೆಯೋಕೆ ಮುಂಚೆನೂ ಅವ್ರ ಕೈವಾಡ ಇರುತ್ತೆ. ಅಲ್ಲಿ ನಡೆದಿಲ್ವಲ್ಲ ಅಂತ ಇವಾಗ ಬೇರೆ ಥರ ಬಣ್ಣ ಬದಲಾಯಿಸ್ತಾ ಇರ್ತಾರೆ. ಅವ್ರಿಗೂ ಬಿಡಬಾರ್ದು. ಎರಡನೇದು, ಹೊರಗಡೆ ಅವರು ಅಂದರೆ ಅಲ್ಲಿ ಯಾರಿಗೆ ಲಾಭ ಆಗುತ್ತೆ, ಹಿಂದೂ ಮುಸ್ಲಿಂ ಗಲಾಟೆ ಮಾಡಿಸಿ ಲಾಭ ಯಾರು ಪಡ್ಕೊಳ್ತಾ ಇದ್ದಾರೆ, ಯಾರು ಪಡ್ಕೊಬೇಕು ಅಂತಿದ್ದಾರೆ, ಯಾರ್ಯಾರಿಗೆ ಹಿಂದೂ ಮುಸ್ಲಿಂ ಗಲಾಟೆಯಿಂದ ಲಾಭ ಆಗಿದೆ ಅವ್ರ ಮೇಲೆ ಒಂದು ಕಣ್ಣಿಡಬೇಕು ಪೊಲೀಸ್ನವರು, ಇನ್ವೆಸ್ಟಿಗೇಷನ್ ಏಜೆನ್ಸಿ. ಅವ್ರಿಗೆ ಬಿಡಬಾರ್ದು. ಯಾವುದೇ ಲೀಡರ್ ಆಗಿರಲಿ, ಯಾವುದೇ ಪಕ್ಷದವನಾಗಿರಲಿ, ಅವನಿಗೆ ಯಾವತ್ತೂ ಬಿಡಬಾರ್ದು. ಅಂಥ ಮುಂಡೆ ಮಕ್ಕಳಿಗೆ ಇಟ್ಕೊಂಡಿದ್ರೆ ನಮ್ಮ ದೇಶನೇ ಹಾಳಾಗುತ್ತೆ. ಸಾರಿ. ಓಕೆ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಈ ಮದ್ದೂರಿನಲ್ಲಿ ನಡೆದಂತ ಘಟನೆ ವಿಚಾರವಾಗಿ ತನಿಖೆಗಳಾಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಈ ಪ್ರಕರಣದ ಹಿಂದೆ ಯಾರೇ ಕಿಡಿಗೇಡಿಗಳಿರ್ಲಿ ಅವರಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವಂತ ಕೆಲಸವನ್ನ ಪೊಲೀಸರು ಖಂಡಿತವಾಗ್ಲೂ ಮಾಡಲೇಬೇಕಾಗುತ್ತೆ. ಕಳೆದ ಬಾರಿ ನಾಗಮಂಗಲ, ಈ ಬಾರಿ ಮದ್ದು. ಯಾಕೆ ಹೀಗಾಯ್ತು ಅಂತೇಳಿ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಶಾಂತಿ ಪ್ರಿಯರು ಗಣೇಶೋತ್ಸವವನ್ನು ಉತ್ತಮ ಕಾರಣಗಳಿಂದ ಆಚರಣೆ ಮಾಡುವವರು ಇಲ್ಲ, ಈ ರೀತಿಯೆಲ್ಲ ಆದರೆ ಯಾರು ಸಹಿಸ್ತಾರೆ? ಹಿಂದೂಗಳು ಹಬ್ಬವನ್ನು ಆಚರಣೆ ಮಾಡೋದೇ ಹಾಗಾದರೆ ತಪ್ಪ? ಹೀಗೆ ನಾನಾ ರೀತಿಯಲ್ಲಿ ಚರ್ಚೆಗಳಾಗ್ತಾ ಇವೆ, ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ತೇಜಸ್ ಗೌಡ್ರನ್ನ ಮಾತನಾಡಿಸ್ತಾ ಹೋಗೋಣ. ತೇಜಸ್ ಗೌಡ್ರೆ, ಪ್ರತಿಯೊಂದು ಇಂಥ ರೀತಿಯಾದಂಥ ಘಟನೆಗಳು ಆದಂಥ ಸಂದರ್ಭದಲ್ಲಿ ರಾಜಕೀಯ ಪಕ್ಷದವರು ಓಡೋಡಿ ಬರ್ತಾರೆ. ತಮ್ಮ ವೋಟ್ ಬ್ಯಾಂಕ್ ಆಗಿ ಒಂದು ಸಮುದಾಯದವರನ್ನ ಬೆಂಬಲಿಸುವಂಥ ಕೆಲಸವನ್ನು ಒಂದು ಪಕ್ಷ ಮಾಡಿದರೆ ಮತ್ತೊಂದು ಸಮುದಾಯವನ್ನು ಬೆಂಬಲಿಸುವಂಥ ಕೆಲಸವನ್ನು ಮತ್ತೊಂದು ಪಕ್ಷ ಮಾಡುತ್ತೆ. ಮಂಡ್ಯದಲ್ಲೂ ಕೂಡ ಅದೇ ಆಗ್ತಾ ಇದೆ. ಒಪ್ತೀರಾ? ಖಂಡಿತವಾಗ್ಲೂ ಇಲ್ಲ. ನೋಡಿ, ಇವತ್ತು ಯಾರು ಕಲ್ಲೆಸ್ತಿರ ಪರ ಇದ್ದಾರೆ, ಇವತ್ತು ಸಾರ್ವಜನಿಕವಾಗಿ ಎಲ್ಲರೂ ಗೊತ್ತಿರುವಂತ ವಿಚಾರನೆ. ಹಿಂದೂಗಳ ಪರವಾಗಿ ಯಾರಿದ್ದಾರೆ?
ಹಿಂದೂಗಳ ಪರವಾಗಿ. Okay. ಅಲ್ಲಿ ಯಾರು ಪ್ರತಿಭಟನೆ ಮಾಡಿ ರ್ಯಾಲಿ ಮಾಡ್ತಿದಾರಲ್ಲ, ಹಿಂದೂ ಸಂಘಟನೆ ಮುಖಂಡರೋಗಿ ಮಾಡ್ತಿಲ್ಲ, Okay. ಸ್ಥಳೀಯರು ರೊಚ್ಚಿಗೆದ್ದಿರೋದಲ್ಲಿ. ಪ್ರತಾಪ್ ಸಿಂಹ ಬಂದಿದ್ರು ಸರ್ ನಿನ್ನೆ. ನೋಡಿ, ಪ್ರತಾಪ್ ಸಿಂಹ ಅವರು ಬಿಜೆಪಿ ಸಂಸದರಾಗಿ ಬಂದಿಲ್ಲ, ಅವರು ಹಿಂದೂ ಆಗಿ ಬಂದಿದ್ದಾರೆ. ಓಕೆ, ಆಯ್ತಾ? ಈಗ ಹಾಗಂತ ಹೋದ್ರೆ ಬಿಜೆಪಿಲವರೆಲ್ಲ ಹಿಂದುತ್ವವಾದಿಗಳ? ಖಂಡಿತವಾಗ್ಲೂ ಇಲ್ಲ. ಈಗ ನಮ್ಮ ಕ್ಷೇತ್ರ ಶಾಸಕರು ಇದಾರಪ್ಪ, ಆ ಶಾಸಕರು ನೀವು ಅವ್ರ ಭೇಟಿ ಆದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಬಿಜೆಪಿಲಿರೋರೆಲ್ಲ ಹಿಂದುತ್ವವಾದಿಗಳಲ್ಲ, ಕಾಂಗ್ರೆಸ್ ಹಿಂದೂ ವಿರೋಧಿಗಳಲ್ಲ. ಆದ್ರೆ ಕಾಂಗ್ರೆಸ್ ಸರ್ಕಾರದ ಅತಿ ಹೆಚ್ಚಿನ ಮುಸಲ್ಮಾನ್ ಓಲೈಕೆ ಇವತ್ತು ಈ ತರ ಎಲ್ಲ ಆಗ್ತಿದೆ. ಓಕೆ. ಮತ್ತೆ ಯಾರು ಈ ತರ ಕಲ್ಲು ಹೊಡಿತಾರಲ್ಲ, ಒಂದು ನಿಮ್ಮ ವಾಹಿನಿ ಮುಖಾಂತರ ಅಂತೂ ಎಚ್ಚರಿಕೆ ಕೊಡಕ್ಕಂತ ಇಷ್ಟಪಡ್ತೀರಿ ಹಿಂದೂ ಸಂಘಟನೆ ಪರವಾಗಿ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾದಂಥ ನಮ್ಮ ಗಣೇಶ ಮೆರವಣಿಗೆ ಸರಿ ಇರ್ಬೋದು, ದಸರಾ ಹಬ್ಬದ ನವರಾತ್ರಿ ಮೆರವಣಿಗೆ ಇರ್ಬೋದು, ಹನುಮಂತನ ಜಯಂತಿ ದಿವಸ ಹನುಮಾನ್ ಮೆರವಣಿಗೆ ಇರ್ಬೋದು, ನಿಮಗೆ ಒಂದೇ ಒಂದು ಕಲ್ಲು ನಮ್ಮ ಮೇಲೆ ಬಿತ್ತು ಅಂತಂದ್ರೆ ಮುಂದಿನ ದಿನಗಳಲ್ಲಿ, ಐ ರಿಪೀಟ್, ಮುಂದಿನ ದಿನಗಳಲ್ಲಿ ನಿಮ್ ಕಲ್ಲು ಹೊಡೆದಕ್ಕೂ ಸಹ ನಿಮ್ಗೆ ಕೈ ಮುಂದೆ ಬರಬಾರ್ದು. ಆ ರೀತಿಯಾದಂತ ಕಾನೂನು ಮುಖಾಂತರ ನಿಮ್ಗೆ ಬುದ್ಧಿ ಕಲಿಸದಂತೂ ನಿಶ್ಚಿತ. ಇನ್ನಾದ್ರೂ ಎಚ್ಚೆತ್ಕೊಳ್ಳಿ. ನೀವು ಹಬ್ಬ ಮಾಡಬೇಕಾದ್ರೆ ನಾವು ಸಂಪೂರ್ಣವಾಗಿ ಸಹಿಸ್ಕೊಂಡು ನೀವು ಹಾಕುವಂತ ಏನೇನು ದೊಡ್ಡ ಮಟ್ಟದ ಧ್ವನಿವರ್ಧಕಗಳಿದೆ ಅದನ್ನೆಲ್ಲಾನು ಸಹಿಸ್ಕೊಂಡಿರ್ತೀರಿ. ವರ್ಷಕ್ಕೊಂದ್ಸತಿ ನಾವು ಮಾಡುವಂತ ಹಬ್ಬಕ್ಕೆ ನಿಮ್ಗೆ ಸಹಿಸ್ಕೊಳಕ್ ಆಗೋಲ್ಲ ಅಂತಂದ್ರೆ, ಸಹಿಸ್ಕೊಳಕ್ ಆಗದೆ ಇರೋರು ದಯವಿಟ್ಟು ಈ ದೇಶ ಬಿಟ್ಟು ನಿಮ್ಗೆ ಹೇಗೆ ಬೇಕೋ ಆಗ ಬದುಕೋದಿಕ್ಕೆ ಅಂತ ಒಂದು ದೇಶ ಇರುತ್ತೆ, ದಯವಿಟ್ಟು ತಾವು ಗಂಟು ಮುಂಟೆ ಕಟ್ಕೊಂಡು ಅಲ್ಲಿ ಹೋಗ್ಬೇಕು. ಇನ್ನಾದ್ರೂ ತಾವಿರೋದು ಭಾರತದಲ್ಲಿ ಅದಕ್ಕೆ ಆದಂತ ಸಂವಿಧಾನ ಕಾನೂನಿದೆ. ಆ ಕಾನೂನು ಗೌರವ ಕೊಟ್ಟು ಆ ಕಾನೂನು ಅಡಿ ಏನು ಹಬ್ಬ ಆಚರಣೆ ಮಾಡಕ್ ಅವಕಾಶ ಇದೆಯೋ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ನಿಮ್ಮ ಶರಿಯತ್ ಕಾನೂನು ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಬಂದ್ರೆ ಅದೇ ಕಾನೂನು ಮುಖಾಂತರ ನಿಮ್ಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅದನ್ನು ಸಹ ನಮ್ಗೆ ಗೊತ್ತಿದೆ. ಎಸ್ ಶಫೀಕ್ ಸರ್, ಇಲ್ಲಿರುವಂಥ ಸಮಾಜದಲ್ಲಿರುವಂಥ ವ್ಯಕ್ತಿಗಳು ಸಹಿಸಿಕೊಳ್ಳುವಷ್ಟು ಸಹಿಸಿಕೊಂಡಿದ್ದಾರೆ. ಅಜಾನ್ ಅಂತ ಹೇಳಿದ್ರೆ ಮಸೀದಿಯಲ್ಲಿ ನೀವು ದೇವರ ಪ್ರಾರ್ಥನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಸಮಾಜದಲ್ಲಿರುವಂಥ ಪ್ರತಿಯೊಬ್ಬ ಧರ್ಮದವರು, ಆತ ಹಿಂದೂ ಆಗಿರಲಿ, ಮುಸ್ಲಿಂ ಆಗಿರಲಿ, ಕ್ರಿಶ್ಚಿಯನ್ ಆಗಿರಲಿ, ಅಜಾನ್ ಸದ್ದು ಕೇಳ್ತಾ ಇದ್ದಂತೆ ಸುಮ್ಮನಿರ್ತಾನೆ. ಆತನಿಗೂ ಕೂಡ ಅಲ್ಲೊಂದು ಪವಿತ್ರ ಭಾವನೆ ಬರುತ್ತೆ. ಆದರೆ ಈ ಅಜಾನ್ ಕಿರಿಕಿರಿ ಆಗತ್ತೆ ಅಂತೇಳಿ ಯಾವತ್ತಾದರೂ ಹಿಂದೂಗಳು ಗಲಾಟೆ ಮಾಡಿದ್ರೆ ಸರ್ ಹೇಗೆ? ನೋಡಿ, ಈಗ ತಾನೇ ತೇಜಸ್ ಗೌಡ್ರು ವಾರ್ನಿಂಗ್ ಕೊಟ್ಟರು. ನೀವ್ಯಾಕೆ ವಾರ್ನಿಂಗ್ ಅಂತ ಗೊತ್ತೀರಾ? ಇಲ್ಲ ನೋಡಿ ಒಂದ್ ನಿಮಿಷ ಇದನ್ನಂತೂ ಒಪ್ಪೋದಿಲ್ಲ. ನೀವು ಅದನ್ನ ವಾರ್ನಿಂಗ್ ಅಂತ ಯಾಕೆ ತಗೋತೀರಾ? ನಾನು ಹೇಳ್ಬಿಡ್ಲ, ಒಳ್ಳೆ ರೀತಿಯಾಗಿ ಒಂದ್ ನಿಮಿಷ ಆಯ್ತು. ನೀವು ವಾರ್ನಿಂಗ್ ಅಂತ ಅದು ತಗೊಳ್ಳಿ, ಅಡ್ವೈಸ್ ಅಂತ ತಗೊಳ್ಳಿ. ಶಫೀಕ್ ಸರ್ ಅವರು ಹೇಳಿದ್ರು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಅಲ್ಲ, ವಾರ್ನಿಂಗ್ ಕೊಟ್ಟರು. ನನ್ನ ವಿಚಾರದಲ್ಲಿ ಒಂದೇ ಸಮುದಾಯದ ಪರ ವಹಿಸಿಬಿಟ್ಟು ಅವ್ರು ಮಾತಾಡ್ತಾ ಇದ್ದಾರೆ. ಅವರು ಸಂಘಟನೆ ಯಾವುದೋ ಸೇರಿದ್ದಾರೆ ಅದಾಗಿರುತ್ತೆ, ಅದೆಲ್ಲ ಇರುತ್ತೆ. ನಮಗೆಲ್ಲ ಎಲ್ಲ ಬೇಕು. ಹಿಂದೂಗಳು ಬೇಕು, ಮುಸಲ್ಮಾನರು ಬೇಕು. ಹಿಂದೂಗಳಿಗೂ ಅಷ್ಟೇ, ಇವ್ರ ಥರ ಯಾವ ಹಿಂದೂಗಳು ಬಯಸೋದಿಲ್ಲ. ಹಿಂದೂಗಳು ಬಯಸೋದು ಎಲ್ಲರೂ ಬೇಕು ಅಂತಾನೆ. ಬರೀ ಒಬ್ರಿಗೆ ವಾರ್ನಿಂಗ್ ಕೊಟ್ಬಿಡೋದು, ಇನ್ನೊಬ್ಬರಿಗೆ ಎತ್ಕೊಂಡು ಯಾರು ಮಾಡಲ್ಲ. ಕಲ್ದಾಳಿ ಆಗ್ತಿದೆ. ಎಷ್ಟು ದಿನ ಅಂತ ಎಲ್ಲರೂ ಬೇಕು ಅಂತ ಏನು ಸಹಿಸ್ಕೊಬೇಕಾದ ಅವಶ್ಯಕತೆ ಇಲ್ಲ. ಅಲ್ಲಿ ಪೊಲೀಸ್ ಏನು ಮಾಡಬೇಕು, ಅದು ಕೂಲಂಕಷವಾಗಿ ಇನ್ವೆಸ್ಟಿಗೇಟ್ ಮಾಡಿ ಯಾರು ಜವಾಬ್ದಾರರಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡಲೇಬೇಕು. ಅದಕ್ಕೆಲ್ಲ ನಾವೆಲ್ಲ ಜೊತೆಲಿದ್ದೀವಿ. ಓಕೆ, ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಯಾರೂ ಇಂಥ ಕಿಡಿಗೇಡಿ ಕೆಲಸಕ್ಕೆ ಯಾರೂ ಅವಕಾಶ ಕೊಡಲ್ಲ. ಈ ಮೆರವಣಿಗೆ ಮೇಲೆ ಕಲ್ತೂರಕ್ಕಾಗಲಿ, ಮಸೀದಿ ಮೇಲೆ ಕಲ್ತೂರಕ್ಕಾಗಲಿ ಯಾರು ಇಷ್ಟಪಡಲ್ಲ. ಯಾರು ಇಷ್ಟಪಡ್ತಾ ಇದ್ದಾರೋ ಆ ಧೂರ್ತರು ಅಂತ ಕಿಡಿಗೇಡಿಗಳಿಗೆ ಯಾವತ್ತಿಗೂ ಮನ್ನಿಸಬಾರ್ದು. ಸರ್ಕಾರ ಸರಿಯಾದ ಕ್ರಮ ಜರುಗಿಸಬೇಕು. ಶಫೀಕ್ ಸರ್, ಒಂದು ವಿಚಾರ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ನೀವು ಬಕ್ರೀದ್ ಆಚರಣೆ ಮಾಡ್ತೀರಾ, ರಂಜಾನ್ ಆಚರಣೆ ಮಾಡ್ತೀರಾ, ಈದ್ ಮಿಲಾದ್ ಆಚರಣೆ ಮಾಡ್ತೀರಾ, ಹೀಗೆ ಬೇರೆ ಬೇರೆ ಹಬ್ಬಗಳನ್ನು ಆಚರಣೆ ಮಾಡ್ತೀರಾ. ನೀವು ಪ್ರಾರ್ಥನೆಯನ್ನ ಮಾಡುವಂಥ ಸಂದರ್ಭದಲ್ಲಿ, ನೀವು ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಬ್ರು ಕಲ್ಲೆಸದಂಥ ಪ್ರಕರಣಗಳನ್ನು ನೀವು ಕೇಳ್ಪಟ್ಟಿದ್ದೀರಿ? ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಂದ್ರೆ ನಿಮ್ಗೇನು ಗೊತ್ತಿಲ್ಲ ಪಾಪ, ನೆನ್ನೆ ಮೊನ್ನೆ ನೋಡ್ತಾ ಇದ್ದೀರಾ ಅನ್ನೋ ಥರ ಮಾತಾಡ್ತಾ ಇದ್ದೀರಾ. ಓಕೆ, ಯಾಕೆ
ಯಾಕಂದರೆ ಯಾವುದೇ ಅಲ್ಲಿ ಕಲ್ಲಿಗೆ ಎಸೆಯೋದಕ್ಕೆ ಯಾವನಾದರೂ ಅಲ್ಲಿ ಮಸೀದಿಯಿಂದ ಅಥವಾ ಅಲ್ಲಿ ಮೆರವಣಿಗೆ ಅವ್ರು ಮಾಡ್ಕೊಳ್ಳುವಾಗ ಹಬ್ಬ ಅವ್ರು ಕಲ್ಲು ಎಸೆದಿದ್ದಾರಾ? ಇಲ್ವಲ್ಲ. ಇಲ್ಲಿ ಗಣೇಶನ ಮೆರವಣಿಗೆ ತಂದು ಕಲ್ಲು ಎಸೆದಿದ್ದಾರೆ ಅಂತ ವಿಷಯ ಬರ್ತಾ ಇದೆಯಲ್ಲ. ದಯವಿಟ್ಟು ಉದಾಹರಣೆ ದಯವಿಟ್ಟು ಹೇಳಿ. ಅಲ್ಲ, ಹೇಳ್ತಾ ಹೇಳಿ. ಮದ್ದೂರಲ್ಲಿ ಮಸೀದಿ ಮೇಲೆ ಕಲ್ಲು ಹೊಡೆದಿದ್ದಾರೆ ಅಂತ ವಿಷಯ ಬರ್ತಾ ಇದೆ. ತನಿಖೆ ಮಾಡಲಿ, ಕ್ರಮ ಜರುಗಿಸ್ಲಿ. ನೋಡಿ, ಮುಸಲ್ಮಾನರು ಯಾರಾದರೂ ಕಲ್ಲು ಎತ್ತಿ ಹೊಡೆದಿದ್ರೆ ಅವ್ರ ಪರ ನಾವ್ಯಾರು ಮುಸಲ್ಮಾನರು ನಿಂತ್ಕೊಳ್ಳೋದು. ಆಮೇಲೆ ಅವ್ನು ಯಾವನಿದ್ರು ಅವ್ನಿಗೆ ಜಾಸ್ತಿ ಶಿಕ್ಷೆ ಆಗಲಿ. ಯಾಕಂದರೆ ಇಂಥ ವಾತಾವರಣ ಹುಟ್ಟಿಸೋನು ಅವ್ನು ಬೇಕಾ? ಯಾರಿಗೆ ಬೇಕು ಇವರೆಲ್ಲ ಯಾರಿಗೆ ಬೇಕು? ಅಲ್ಲಿ ಓಟ್ಗೋಸ್ಕರ ಯಾರು ಕುತಂತ್ರ ಮಾಡ್ತಾ ಇದ್ದಾರೋ ಆ ಕಳ್ಳನ ಮಕ್ಕಳು ಬೇಕು. ಇವರೆಲ್ಲ ಗಲಾಟೆ ಮಾಡೋರು, ಮುಸಲ್ಮಾನರಾಗಲಿ ಹಿಂದೂಗಳಾಗಲಿ ಗಲಾಟೆ ಮಾಡೋರು, ಮೆರವಣಿಗೆನ ಒಂದು ಇದನ್ನು ನೆಪ ಮಾಡಿ, ಮೆರವಣಿಗೆ ಆಗಲಿ ಮಸೀದಿಗೆ ಆಗಲಿ ಗಣೇಶನಾಗಲಿ ನೆಪ ಒಡ್ಡಿ ಆ ನೆಪದಿಂದ ಕಲ್ಲು ಹೊಡೆಸ್ಕೊಂಡು ಅಥವಾ ಹೊಡ್ಕೊಂಡು ಅಥವಾ ಹುನ್ನಾರ ಮಾಡಿದ್ರೆ ಇವ್ರು ಹೇಳಿದ್ರು ಆವಾಗಲೇ ಯಾರೋ ಮುಂಚೆನೇ ಪೂರ್ವ ಯೋಜಿತ ಅಂತ. ಹಾಗಿರಬೇಕು. ಯಾರಿಗಿದ್ರಿಂದ ಲಾಭ ಇದೆಯೋ, ಯಾರು ಉಪಯೋಗ ಇದೆಯೋ, ಯಾರು ಓಟ್ಗೋಸ್ಕರ ಮಾಡ್ತಾ ಇದ್ದಾರೋ ಅಂಥ ಧೂರ್ತ ನನ್ನ ಮಕ್ಕಳಿಗೆ ಮುಂಚೆ ಕಡಿವಾಣ ಆಗಬೇಕು. ಮುಂಚೆ ಅವ್ರ ಮೇಲೂ ಕ್ರಮ ಜರುಗಿಸ್ಬೇಕು ಅಂತ ನಾನು ಹೇಳ್ತೇನೆ. ಹೀಗಿರಬೇಕಾದ್ರೆ ಎತ್ಕಟ್ಟೋದು ಎಂಥ ವಿಷಯ ಇದು? ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ ವಾರ್ನಿಂಗ್ ಕೊಡೋದು ಅಂತದ್ದು. ಇಲ್ಲಿ ಅಣ್ತಮ್ಮದ ಥರ ಬಾಳೋದು ಬೇಡವಾ? ಯಾಕೆ ನೀವು ಅಂಥ ಕೆಲಸಗಳು ಮಾಡ್ತೀರಾ, ಅಂಥ ಮಾತುಗಳಾಡ್ತೀರಾ? ಅದೆಲ್ಲ ಹಾಗೆ ಮಾಡಬಾರ್ದು. ಇಂಥ ಸಮಯದಲ್ಲಿ ನಾವೆಲ್ಲ ಶಾಂತಿ ಕೋರಬೇಕು, ಎಲ್ರಿಗೂ ಬುದ್ಧಿವಾದ ಹೇಳಬೇಕು. ಆಮೇಲೆ ಯಾರು ಮಾಡಿದಾರೋ ಅವ್ರಿಗೆ ಯಾವುದೇ ರೀತಿಯಲ್ಲಿ ಮನ್ನಿಸಬಾರ್ದು. ಅವ್ರು ಮುಸಲ್ಮಾನ ಆಗಿ ನಾನು ಮುಸಲ್ಮಾನ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ಮಧ್ಯೆ ಹೋಗಿ ಬಚ್ಚಿಕೊಂಡ್ಬಿಟ್ರು ಬಿಡಬಾರ್ದು. ನಾನು ಹಿಂದೂ, ನಾನು ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಹಿಂದೂಗಳ ಮಧ್ಯೆ ಹೋಗಿ ತೂರ್ಕೊಂಡ್ರು ಬಿಡಬಾರ್ದು. ಅಂಥವ್ರು ನಮ್ಮ ದೇಶದ್ರೋಹಿಗಳು, ದೇಶಕ್ಕೆ ಹಾಳು ಮಾಡೋರು. ಅಂಥವ್ರಿಗೆ ಯಾವತ್ತೂ ಬಿಡಬಾರ್ದು. ನಾವೆಲ್ಲ ಅವ್ರ ಪರ ವಹಿಸ್ಬಿಟ್ಟು ಇವ್ರ ಮೇಲೆ ಮಾಡಿ ಅವ್ರ ಮೇಲೆ ಮಾಡಿ ಅಂತ ಹೇಳ್ಕೊಳ್ಳೋದು ಎಲ್ಲಿ ನ್ಯಾಯ? ಓಕೆ ತೇಜಸ್ ಗೌಡ್ರೆ, ಕೊನೆಯದಾಗಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಈ ಕುರಿತಂತೆ ಹಿಂದೂ ಸಮಾಜಕ್ಕೆ ಅಥವಾ ಸಮಾಜಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀರಾ? ನೋಡಿ, ನಮ್ಮ ಹಿಂದೂ ಸಮಾಜದಿಂದ ಇನ್ನೋರ್ಗೂ ಯಾವುದೇ ರೀತಿಯಾದಂಥ ಕಾನೂನು ಕೈಗೆ ಎತ್ಕೊಂಡು ಅನ್ಯ ಧರ್ಮದವ್ರಿಗೆ ಅನ್ಯಾಯ ಮಾಡಿದಂತೂ ಒಂದೇ ಒಂದು ಉದಾಹರಣೆ ಸಿಗಲ್ಲ. ಇವತ್ತು ಸಮಾಜದಲ್ಲಿ ಯಾರಾದರೂ ಕಾನೂನು ಗೌರವ ಕೊಡ್ತಾರೆ, ಕಾನೂನು ಕಾಪಾಡ್ತಾರೆ ಅಂದ್ರೆ ಕೇವಲ ಹಿಂದೂಗಳು ಮಾತ್ರನೇ. ಮತ್ತೆ ವಾಹಿನಿ ಮುಖಾಂತರ ಪೊಲೀಸವ್ರಿಗೂ ನಾನು ಒಂದು ಮನವಿ ಮಾಡ್ತೀನಿ, ಇನ್ನು ಎಷ್ಟು ದಿನ ಅಂತ ಈ ತರ ಸೆಕ್ಷನ್ಗಳು ಹಾಕೊಂಡು ಪಾಪ ನೀವು ನಾಕಾಬಂದಿ ಹಾಕೊಂಡು ನೀವು ಮನೆ ಮಠ ಬಿಟ್ಟು ಡ್ಯೂಟಿ ಮಾಡ್ತೀರಾ? ಇನ್ನೊಂದ್ಸತಿ ಈ ತರ ಕಲ್ಲುಡೆದ್ ಕೆಲಸ ಮಾಡಿದ್ರೆ ನಿಮ್ಮ ಹತ್ರ ಇರುವಂತ ಪಿಸ್ತೂಲು ಕೇವಲ ದಸರಾ ಹಬ್ಬಕ್ಕೆ ಆಯುಧ ಪೂಜೆ ಮಾಡಕ್ ಮಾತ್ರ ಇಟ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ಪಿಸ್ತೂಲ್ ಲೈಸೆನ್ಸ್ ಪಿಸ್ತೂಲ್ ಯೂಸ್ ಮಾಡಿ. ನೀವು ಹಂಗೆ ಇಟ್ರೆ ಅದು ತುಕ್ಕು ಹಿಡಿಯುತ್ತೆ, ಅದ್ ಮುಂದೆ ಯೂಸ್ ಬರಲ್ಲ ಅಂತ ಹೇಳಕ್ ಇಷ್ಟ. ಕಲ್ಲು ಹೊಡೆದ್ರು ಬಿಡಬೇಡಿ ಅಂತ ಹೇಳಿ. ಕಲ್ಲೊಡೆಯೋದು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತ ಆಗಿದೆ. ಕಲ್ಲೊಡೆಯೋದು ಕೇವಲ ಇಸ್ಲಾಮಿನ ಮತದಲ್ಲಿರುವಂತವ್ರು ಮಸೀದಿಯಿಂದ ಹೊಡಿತಿದ್ದಾರೆ. ಇದು ಎತ್ಕಟ್ಟು, ದಯವಿಟ್ಟು ಎತ್ಕಟ್ಟು ಅಂತ ಮಾತಾಡ್ತಾರೆ. ಸತ್ಯ ಮಾತಾಡದೆ ಎತ್ಕಟ್ಟು. ಗಮನಿಸಿದ್ರೆ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ಲಾಸ್ಟ್ ಶಾಂತಿಗೋಸ್ಕರ ಕೋರ್ಕೊಳ್ತಾನೆ. ನಾನು ಎಲ್ಲರಲ್ಲೂ ಹಿಂದೂಗಳಲ್ಲೂ ಮುಸಲ್ಮಾನರಲ್ಲೂ ನೋಡಿ ಬಹಳ ಹೆಸರುವಾಸಿ ಆಗಿದೆ ಮದ್ದೂರು. ಅಲ್ಲಿನ ಜನರ ಹತ್ರ ಕೋರ್ಕೊಳ್ಳೋದಿಷ್ಟೇ, ಯಾವನಿಗೂ ಕಿಡಿಗೇಡಿಗೆ ಸಪೋರ್ಟ್ ಮಾಡಬೇಡಿ, ಹಿಂದೂಗಳು ಮಾಡಬೇಡಿ, ಮುಸಲ್ಮಾನರು ಮಾಡಬೇಡಿ. ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ ಪೊಲೀಸ್ನವರು, ಅವ್ರಿಗೆ ಸಹಕಾರ ಕೊಡಿ. ಆಮೇಲೆ ಎಲ್ಲರೂ ಶಾಂತಿ ಕಾಪಾಡಿ. ಗಮನಿಸಿದ್ರೆ ವೀಕ್ಷಕರೇ, ಶಾಂತಿ ನೆಲೆಸಬೇಕಿದೆ ಮದ್ದೂರಿನಲ್ಲಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಶಫೀವುಲ್ಲಾ ಅವರು, ಧಾರ್ಮಿಕ ಮುಖಂಡರು, ಹಾಗೆಯೇ ಹಿಂದೂ ಸಂಘಟನೆಯ ಮುಖಂಡರಾಗಿರುವಂಥ ತೇಜಸ್ ಗೌಡ್ರು, ಇಬ್ಬರಿಗೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ಒಂದು ಕಡೆಯಲ್ಲಿ ಇಷ್ಟು ದಿವಸ ಶಾಂತವಾಗಿದ್ದಂಥ ಮದ್ದೂರು ಮತ್ತೆ ಶಾಂತಿಯುತ ಸನ್ನಿವೇಶಕ್ಕೆ ಬರಬೇಕು. ಕಳೆದ ಬಾರಿ ನಾಗಮಂಗಲದಲ್ಲಾದಂಥ ಘಟನೆಗಳು ಈ ಬಾರಿ ಮದ್ದೂರಿನಲ್ಲಿ ಆಗಲಿಲ್ಲ. ಒಂದು ಗಲಾಟೆ ಏನೋ ಆಗಿರ್ಬೋದು, ಆದರೆ ಈ ರೀತಿಯಾಗಿ ಪದೇ ಪದೇ ಹಿಂದೂಗಳು ಹಬ್ಬವನ್ನು ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಾಕೆ ಈ ರೀತಿಯಾದಂಥ ಕಲ್ಲು ತೂರಾಟಗಳು ನಡೆಯುತ್ತೆ ಮೊದಲಿರುವಂಥ ಪ್ರಶ್ನೆ. ಹಾಗೆಯೇ ಇಂಥ ಕಿಡಿಗೇಡಿ ಕೃತ್ಯದ ಹಿಂದೆ ಯಾವುದೇ ರಾಜಕೀಯ ಪಕ್ಷ ಇರಲಿ, ಯಾವುದೇ ಸಮುದಾಯದ ಯುವಕರಿರಲಿ, ಅವರೆಲ್ಲರನ್ನು ಕೂಡ ಒಳಗೆ ಹಾಕಿ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.